ನಮಸ್ಕಾರ. ದಿಕ್ಸೂಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಸ್ನೇಹಿತರೆ, ಇವತ್ತಿನ ಚರ್ಚೆ ವಿಷಯ ನಿಮಗೆಲ್ಲ ಗೊತ್ತಿರುವ ಹಾಗೆ ಮಹಾ ಪ್ಯಾಕೇಜ್. ಅಂದರೆ ನಿನ್ನೆ ನರೇಂದ್ರ ಮೋದಿಯವರ ಭಾಷಣ ಮತ್ತು ಆ ಭಾಷಣಕ್ಕೆ ಪೂರಕವಾಗಿ ಇವತ್ತು ವಿತ್ತ ಸಚಿವೆ ಅಂದರೆ ಆರ್ಥಿಕ ವ್ಯವಹಾರಗಳು ನೋಡ್ಕೊಳ್ತಿರುವಂಥ ನಿರ್ಮಲಾ ಸೀತಾರಾಮನ್ ಅವರ ಸುದೀರ್ಘ ಪತ್ರಿಕಾಗೋಷ್ಠಿ. ಈ ಪತ್ರಿಕಾಗೋಷ್ಠಿಯ ವಿಷಯಗಳನ್ನ ಇಟ್ಕೊಂಡು ನಾವು ಪ್ರಶ್ನೆಗಳನ್ನ ಕೇಳ್ಕೊಂಡು ಹೋಗ್ತೀವಿ. ನಮ್ಮ ಜೊತೆಗೆ ಗೆಸ್ಟ್ಗಳಿರ್ತಾರೆ. ಹಾಗಾದರೆ ಬನ್ನಿ ಇವತ್ತಿನ ವಿಷಯದ ಕುರಿತಾದ ಮುಖ್ಯ ಪ್ರಶ್ನೆಗಳೇನೋ ಒಂದ್ಸಲ ಗಮನಿಸೋಣ. ಈ ಮಹಾ ಪ್ಯಾಕೇಜ್ನ 6 ಲಕ್ಷ ಕೋಟಿಯ ನೆರವಿನಿಂದ ಕೊರೋನಾ ಸಂಕಷ್ಟ ಬಗೆಹರಿಯುತ್ತಾ ಅನ್ನೋದು ಮುಖ್ಯ ಪ್ರಶ್ನೆ. ಯಾಕೆಂದರೆ ಎಲ್ಲವೂ ಶುರುವಾಗಿದೆ ಕೊರೋನಾದಿಂದ ಮತ್ತು ಕೊರೋನಾದಿಂದ ಉದ್ಭವಿಸಿರುವ ಲಾಕ್ಡೌನ್ನಿಂದಾಗಿ. ಸೊ ಈ ಲಾಕ್ಡೌನ್ ಮತ್ತು ಈ ಕೊರೋನಾದಿಂದ ಉಂಟಾಗಿರುವ ಸಮಸ್ಯೆಗಳಿಗೆ ಇದು ಪರಿಹಾರ ಒದಗಿಸುತ್ತಾ ಅನ್ನೋದು ಮೊದಲನೇ ಪ್ರಶ್ನೆ. ವಿಶೇಷವಾಗಿ ಇವತ್ತು 20 ಕೋಟಿಯ ಪ್ಯಾಕೇಜ್ನಲ್ಲಿ ಇವತ್ತಿನ 6 ಲಕ್ಷ ಕೋಟಿಯ ಪ್ಯಾಕೇಜ್ನಿಂದ ಈ ಕೊರೋನಾ ಸಮಸ್ಯೆ ಬಗೆಹರಿಯುತ್ತಾ ಅನ್ನೋದು ಮೊದಲನೇ ಪ್ರಶ್ನೆ. ಬನ್ನಿ ಹಾಗಾದರೆ ಎರಡನೇ ಪ್ರಶ್ನೆ ನೋಡೋಣ. ಇವತ್ತಿನ 6 ಲಕ್ಷ ಕೋಟಿಯಲ್ಲಿ ಅತ್ಯಂತ ದೊಡ್ಡ ಪಾಲು, ಸಿಂಹಪಾಲು ಸಿಕ್ಕದ್ದು MSMEಗಳಿಗೆ, ಅಂದರೆ ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳಿಗೆ, ಉದ್ಯಮಗಳಿಗೆ 3 ಲಕ್ಷ ಕೋಟಿ ನೆರವನ್ನು ಈ ಒಂದು ಕೈಗಾರಿಕೆಗಳಿಗೆ ನೀಡಲಾಗಿದೆ. ಈ ಒಂದು 3 ಲಕ್ಷ ಕೋಟಿಯಿಂದ ಈ ಒಂದು ಕೈಗಾರಿಕೆಗಳ ಸಮಸ್ಯೆ ಪರಿಹಾರ ಆಗುತ್ತಾ, ಕೈಗಾರಿಕೆಗಳು ಪುನರಾರಂಭ ಆಗ್ತವಾ ಅನ್ನೋದು ಎರಡನೇ ಪ್ರಶ್ನೆ. ಜೊತೆಗೆ ಕಾರ್ಮಿಕರ ಸಮಸ್ಯೆ ಅಂದರೆ ಉಪಪ್ರಶ್ನೆ ಇನ್ನೊಂದಿರುವಂಥದ್ದು, ಕಾರ್ಮಿಕರ ಸಮಸ್ಯೆ ಪರಿಹಾರ ಆಗುತ್ತಾ. ಜೊತೆಗೆ ಯಾಕೆ ಅಂತಂದರೆ ಇಲ್ಲಿ MSMEಗಳು ಸ್ಟಾರ್ಟ್ ಆಗ್ಬೋದು, ಉತ್ಪಾದನೆ ಕೂಡ ಶುರು ಆಗ್ಬೋದು. ಉತ್ಪಾದನೆ ಶುರು ಆದಮೇಲೆ ಅದನ್ನು ಬೈ ಮಾಡೋಕ್ಕೆ ಜನರ ಹತ್ರ ದುಡ್ಡಿದೆಯಾ ಅನ್ನೋದು ಕೂಡ ಈ ಪ್ರಶ್ನೆಯಲ್ಲಿ ಮತ್ತೊಂದು ಉಪಪ್ರಶ್ನೆ. ಬನ್ನಿ ಹಾಗಾದರೆ ಮೂರನೇ ಪ್ರಶ್ನೆನ ಗಮನಿಸೋಣ. ಕಾರ್ಮಿಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ EPF ಹಣದ ಬಗ್ಗೆ ಕೇಂದ್ರ ಸರ್ಕಾರ ಅಂದರೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. 3 ತಿಂಗಳ EPF ಹಣವನ್ನು ಖಾತೆಯಲ್ಲಿ ಹಾಕೋದನ್ನು ಹೇಳಿದ್ದಾರೆ. ಸೊ ಇದರಿಂದ ಕಾರ್ಮಿಕರ ಸಮಸ್ಯೆ ಬಗೆಹರಿಯುತ್ತಾ ಅನ್ನೋದು ಮೂರನೇ ಪ್ರಶ್ನೆ. ನಾವು ಈ ಪ್ರಶ್ನೆಗಳನ್ನ ಇಟ್ಕೊಂಡು ಸ್ಥೂಲವಾಗಿ ಇದರ ಹೊರತಾಗಿ ಇನ್ನೊಂದಷ್ಟು ಪ್ರಶ್ನೆಗಳನ್ನ ನಾವು ತೆಗೆದುಕೊಂಡು ಇವತ್ತಿನ ಚರ್ಚೆನ ಶುರು ಮಾಡೋಣ. ವಿಷಯ ನಿಮಗೆ ಆಲ್ರೆಡಿ ಗೊತ್ತಿದೆ. ಮೊದಲನೇದಾಗಿ ನಮ್ಮ ಗೆಸ್ಟ್ಗಳನ್ನ ಪರಿಚಯ ಮಾಡ್ಕೊಂಡು ಬನ್ನಿ. ಮೊದಲನೇದಾಗಿ ಆರ್ಥಿಕ ತಜ್ಞರು ಮತ್ತು ಹೂಡಿಕೆ ತಜ್ಞರಾಗಿರುವಂಥ KG ಕೃಪಾಲ್ ನಮ್ಮೊಂದಿಗಿದ್ದಾರೆ. ನಿಮಗೆ ಸ್ವಾಗತ ಸರ್. ನಮಸ್ಕಾರ. ಇನ್ನು ಹಿರಿಯ ಪತ್ರಕರ್ತರಾಗಿರುವಂಥ ರಾಮಕೃಷ್ಣ ಉಪಾಧ್ಯಾಯ ಸರ್ ನಮ್ಮೊಂದಿಗಿದ್ದಾರೆ. ನಿಮಗೂ ಕೂಡ ಸ್ವಾಗತ ರಾಮಕೃಷ್ಣ ಸರ್. ಸೊ ಈ ಇಬ್ಬರು ಸ್ನೇಹಿತರಲ್ಲ ಗುರುಗಳೊಂದಿಗೆ ಒಂದು ರೀತಿಯಿಂದ ಮಾತಾಡೋಣ. ಆದರೆ ಅದಕ್ಕಿಂತ ಮುಂಚೆ ಇವತ್ತಿನ ವಿಚಾರವನ್ನು ಇನ್ನೊಂದು ಸಲ ನಾವು ತುಂಬ ಸ್ಥೂಲವಾಗಿ ಸಿಂಪಲ್ ಆಗಿ ಗಮನಿಸೋದಾದರೆ, ಇವತ್ತಿನ ಈ 20 ಲಕ್ಷ ಕೋಟಿಯ ಪ್ಯಾಕೇಜ್ನ ಮೊದಲ ಏನು ಕೊಡುಗೆ ಅನ್ನಬಹುದು, ಮೊದಲ ಕಂತು, ಆ ಕಂತಿನಲ್ಲಿ ಅತ್ಯಂತ ವಿಶೇಷವಾಗಿ ನೆರವು ಕೊಟ್ಟಿರೋದು ಮಧ್ಯಮ ಕೈಗಾರಿಕೆಗಳಿಗೆ, ಸಣ್ಣ ಕೈಗಾರಿಕೆಗಳಿಗೆ 3 ಲಕ್ಷ ಕೋಟಿಯ ಸಾಲದ ಸೌಲಭ್ಯವನ್ನು ಕೊಡಲಾಗಿದೆ. 4 ವರ್ಷದ ಅವಧಿಗೆ ಸಾಲ ಸೌಲಭ್ಯ, 12 ತಿಂಗಳು EMI ಕೊಡುವಂತಿಲ್ಲ, ಯಾವುದೇ ಅಡಮಾನ ಅಂದರೆ ಕೊಲ್ಯಾಟ್ರಲ್ ಫ್ರೀ ಲೋನ್. ಇದು ಕೇಂದ್ರದ ಸರ್ಕಾರದಿಂದಲೇ ಸಾಲಕ್ಕೆ ಭದ್ರತೆ ನೀಡಲಾಗುತ್ತೆ. 31ರವರೆಗೂ ಇದು ಅವಕಾಶವಿದೆ. ಸೊ 45 ಲಕ್ಷ ಈ ಒಂದು ಯೂನಿಟ್ಗಳಿಗೆ ಅಂದರೆ ಮಧ್ಯಮ ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಇದರಿಂದ ಹೆಲ್ಪ್ ಆಗಲಿದೆ ಅನ್ನೋದು ಕೇಂದ್ರ ಸರ್ಕಾರದ ಮಾತು. ಅಂದರೆ ನಿರ್ಮಲಾ ಸೀತಾರಾಮನ್ ಇವತ್ತು ಹೇಳಿರುವಂಥದ್ದು. ಬನ್ನಿ ಇದನ್ನೇ ಇಟ್ಕೊಂಡು ನಾವು ಈ ಚರ್ಚೆನ ಶುರು ಮಾಡೋಣ. ಮೊದಲನೇದಾಗಿ ನಮ್ಮ ಕೃಪಾಲ್ ಅವರಿಗೆ ಕೇಳೋದಾದರೆ, ಸರ್ ಸಿಂಪಲ್ ಪ್ರಶ್ನೆ. ಕೊರೋನಾ ಸಂಕಷ್ಟ ಅಂದರೆ ನಾನು ಮತ್ತೆ ಮೊದಲನೇ ಪ್ರಶ್ನೆಗೆ ಬರೋದಾದರೆ, ಒಂದು ಕೈಗಾರಿಕೆಗಳಿದೆ, ಆದರೆ ಮೂಲ ಪ್ರಶ್ನೆ ಉಳ್ಕೊಂಡಿರೋದು ಕೊರೋನಾ ಸಂಕಷ್ಟ ಬಗೆಹರಿತಾ ಅಂಥೇಳಿ. ಸೊ ತಾವೇನು ಹೇಳ್ತೀರಿ ಬಗ್ಗೆ? ಸರ್, ಇದು ಕೊರೋನಾ ಬಂದಿರೋದು ಅನಿರೀಕ್ಷಿತ, ಯಾರಿಗೂ ಗೊತ್ತಿಲ್ಲದೆ ಇರೋ ರೀತಿಯಂತಹ ಒಂದು ನುಸುಳಿಕೊಂಡು ಬಂದಿರೋಂಥ ಒಂದು ವೈರಾಣು. ಈ ವೈರಾಣಿನ ಪ್ರಭಾವ ಯಾರು ನಿರೀಕ್ಷಿಸಿದ ಮಟ್ಟಕ್ಕೆ ಹಾನಿ ಮಾಡ್ತಾ ಇದೆ. ಅದಕ್ಕೆ ಎಚ್ಚರಿಕೆಯಿಂದ ನಾವು ಈಗ ಲಾಕ್ಡೌನ್ ಅನ್ನೋ ಒಂದು ಈಗ ಕಳೆದ ಒಂದು 45 ದಿವಸದಿಂದ ಲಾಕ್ಡೌನ್ ನಾವು ಇಂಪೋಸ್ ಮಾಡಿದ್ರಿಂದ ಸ್ವಲ್ಪ ನಮ್ಮಲ್ಲಿ ಒಂದು ಸ್ವಲ್ಪ ಕಂಟ್ರೋಲ್ನಲ್ಲಿದೆ ಅಂತ ಹೇಳ್ಬೋದು. ಆದ್ರೂ ಸಹ ಈ 45-50 ದಿವಸಗಳ ಒಂದು ಏನು ನಿಷ್ಕ್ರಿಯತೆ ಇದೆಯಲ್ಲ ಈ ಕೈಗಾರಿಕೋದ್ಯಮಗಳಲ್ಲಿ, ಅದು ಈ ಮೊದಲನೇ ಕಂತಿನ ಒಂದು ಈ ಸವಲತ್ತುಗಳನ್ನು ಏನು ಸರ್ಕಾರ ಘೋಷಿಸಿದೆ ಅದರಿಂದ ನೀವು ಕೊರೋನಾ ಎಫೆಕ್ಟ್ ಎಲ್ಲ ಪೂರ್ತಿ ಮುಗಿದೋಯ್ತು ಅಂತ ಹೇಳೋಕ್ಕೆ ಆಗಲ್ಲ. ಮೊದಲನೇದಾಗಿ ನಾನು ಪ್ರಯಾರಿಟಿಯಲ್ಲಿ ಹೇಳ್ಬೋದು ಅಂದರೆ, ಈಗ ಕೊರೋನಾ ಈಗ ನಾವು ಲಾಕ್ಡೌನ್ನ ಇಂಪೋಸ್ ಮಾಡಿದ ಮೇಲೆ ಕೊರೋನಾ ಕಂಟ್ರೋಲ್ನಲ್ಲಿತ್ತು ಅಂತ ಅಂದ್ಕೊಳ್ಬೋದು. ಈಗ ಮುಂದಿನ ಈ ಆರ್ಥಿಕ ಚಟುವಟಿಕೆಗಳು ಆರಂಭಿಸಿದ ಮೇಲೆ ಈ ಕೊರೋನಾ ಎಫೆಕ್ಟ್ ಯಾವ ರೀತಿ ಕಂಟ್ರೋಲ್ ಮಾಡೋದಕ್ಕೂ ಸ್ಟೆಪ್ಸ್ ತೊಗೊಳ್ತಾರೆ ಅನ್ನೋದನ್ನು ಈಗ 15-16ನೇ ತಾರೀಕು ಪ್ರಧಾನಮಂತ್ರಿಗಳು ಏನಾದರೂ
ಲಾಕ್ಡೌನ್ 4 ಒಂದು ಅನೌನ್ಸ್ ಮಾಡೋ ಒಂದು ಕಾರ್ಯಕ್ರಮ ಇದೆಯಲ್ಲ, ಅದು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಆದಂಥ ಒಂದು ಕ್ರಮ ಜರುಗಿಸ್ತಾರೆ ಅಂತ. ಈ ಕೊರೋನಾ ನಿಯಂತ್ರಣಕ್ಕೆ ಏನೂ ಮಾಡಲಿಲ್ಲ. ಈಗ ಸದ್ಯ ಆರ್ಥಿಕತೆಯನ್ನು ಒಂದು ಸ್ವಲ್ಪ ಆರ್ಥಿಕ ಚಟುವಟಿಕೆ ಬೆಳೆಸೋದಕ್ಕೆ ಒಂದು ಮೊದಲನೇ ಕಂತಿನ ಯೋಜನೆಯನ್ನು ಪ್ರಕಟಿಸಿದ್ದಾರೆ ಅಂತ. ಖಂಡಿತ ಕೊರೋನಾಗೆ ಸಂಬಂಧಪಟ್ಟಂತೆ ಬಹುಶಃ ನಾಳೆ ನಾಡಿದ್ದು ನಾವೇನು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದು ಇನ್ನೂ ಸಾಕಷ್ಟು ವಿಚಾರಗಳಿದೆ. ಯಾಕಂದರೆ ಇದು 20 ಲಕ್ಷ ಕೋಟಿಯ ಒಟ್ಟಾರೆ ಮೊತ್ತದಲ್ಲಿ ಕೇವಲ ಮೊದಲನೇ ಕಂತಾಗಿರೋದು. ಇನ್ನೂ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು, ಅದನ್ನು ನಿರೀಕ್ಷೆ ಮಾಡೋಣ. ಈಗ ರಾಮಕೃಷ್ಣ ಸರ್, ಸಿಂಪಲ್ ಪ್ರಶ್ನೆ, MSMEಗಳಿಗೆ 3 ಲಕ್ಷ ಕೋಟಿಯ ಏನು ನೆರವು ನೀಡಲಾಗ್ತಾ ಇದೆ, ಇದು ಹೇಗೆ MSMEಗಳಿಗೆ ಸಹಾಯ ಆಗಬಹುದು ಅಂತ ಅನಿಸುತ್ತೆ? ಅಂದರೆ ನಾರ್ಮಲ್ಸಿ ಬರುವ ನಿಟ್ಟಿನಲ್ಲಿ ಇದು ಹೆಲ್ಪ್ ಮಾಡುತ್ತಾ? ಕರೋನಾ ಸಂಕಷ್ಟದಿಂದ ಅಫ್ಕೋರ್ಸ್ ಮಾರ್ಚ್ 25ನೇ ತಾರೀಕು ಫಸ್ಟ್ ಲಾಕ್ಡೌನು ಪ್ರಾರಂಭ ಆಗಿದ್ದು. ಸೊ ಅದು 3 ಸಲ ಎಕ್ಸ್ಟೆಂಡ್ ಆಗಿದೆ. ಹೌದು. ಸೊ ವರ್ಚುಲಿ ಎಕಾನಮಿ ಹಸ್ ಕಮ್ ಟು ಹಾಲ್ಟ್ ಅಕ್ರಾಸ್ ದ ಕಂಟ್ರಿ. ಎಕಾನಮಿ ಹಸ್ ಕಮ್ ಟು ಹಾಲ್ಟ್. ಸೊ ಮೀಟರ್ ಈಗ ಝೀರೋನಲ್ಲಿದೆ. ಆ ಝೀರೋನಲ್ಲಿರೋ ಮೀಟ್ರನ್ನ ಹೇಗೆ ಮೇಲೆ ಕೆತ್ತಬಹುದು ಅನ್ನುವಂಥ ಒಂದು ಪ್ರಕ್ರಿಯೆಯಲ್ಲಿ ಸರ್ಕಾರ ತೊಡಗಿದೆ. ಭಾಳ ಕಷ್ಟ ಇದೆ. ಯಾಕಂದರೆ ಈಗ ಬೇಕಾದಂಥ ಸಲಕರಣೆಗಳಿಲ್ಲ, ಮತ್ತು ಫ್ಯಾಕ್ಟ್ರಿಗಳು ಕ್ಲೋಸ್ ಆಗಿದ್ದಾವೆ, ವರ್ಕರ್ಸು ಅವರವರು ಊರುಗಳಿಗೆ ಹೊರಟಿದ್ದಾರೆ ಅಥವಾ ಅವರು ಭಾಳ ಸಂಕಷ್ಟದಲ್ಲಿದ್ದಾರೆ, ಆ್ಯಂಡ್ ಸಪ್ಲೈ ಚೈನು ಸರಿಯಾಗಿಲ್ಲ. ಆ್ಯಂಡ್ ಅದನ್ನೆಲ್ಲ ಕೂಡಿಸ್ಬೇಕಾದ್ರೆ ತಿರ್ಗಾ ಅಟ್ಲೀಸ್ಟ್ ನನಗನ್ಸುತ್ತೆ ಒಂದು 3-4 ವಾರನಾದರೂ ಬೇಕಾಗುತ್ತೆ. ಸೊ ಬಟ್ ಎಲ್ಲ ಒಂದು ಕಡೆ ಪ್ರಾರಂಭ ಮಾಡಬೇಕಾಗತ್ತೆ. ಅದನ್ನು ಕೇಂದ್ರ ಸರ್ಕಾರ ಬಹಳಷ್ಟು ಯೋಚನೆ ಮಾಡಿ, ಭಾಳಷ್ಟು ಎಕ್ಸ್ಪರ್ಟ್ಗಳನ್ನು ಕನ್ಸಲ್ಟ್ ಮಾಡಿ MSMEನ ಮೊದಲನೇದಾಗಿ ಪ್ರಯಾರಿಟಿಯಾಗಿ ತೊಗೊಂಡಿದ್ದಾರೆ. ಇದು ಯಾಕೆ ಅಂದರೆ ಐ ಥಿಂಕ್ ಇಂಡಿಯನ್ ಎಕಾನಮಿ ಈಸ್ ಬೇಸ್ಡ್ ಆನ್ ದಿ MSME's ಪರ್ಫಾರ್ಮೆನ್ಸ್. ನಾವು ಭಾಳಷ್ಟು ದೊಡ್ಡ ದೊಡ್ಡ ಕಂಪ್ನಿಗಳ ಹೆಸರನ್ನ ಕೇಳಿದ್ದೀವಿ. ಟಾಟಾಸ್ ಇರ್ಬೋದು, ಅಂಬಾನೀಸ್ ಇರ್ಬೋದು, ಅದಾನೀಸ್ ಇರ್ಬೋದು. ಇವರೆಲ್ಲರಿಗಿಂತ ಹೆಚ್ಚು ಕಾಂಟ್ರಿಬ್ಯೂಷನ್ ಮಾಡ್ತಕ್ಕಂಥದ್ದು MSMEಗಳು. ಅಬೌಟ್ 29-30% ಆಫ್ ದ ಎಕ್ಸ್ಪೋರ್ಟ್ಸ್ ಆಗ್ತಕ್ಕಂಥದ್ದು MSAಗಳಿಂದ. ಮತ್ತು GDPಗೆ ಕಾಂಟ್ರಿಬ್ಯೂಷನ್ ಕೂಡ 29% ಇದೆ. ಈಗ ಗೌರ್ಮೆಂಟ್ ಆಫ್ ಇಂಡಿಯಾಸ್ ಪ್ರೊಜೆಕ್ಷನ್ ಇದು 50%ವರೆಗೂ ಹೋಗಬೇಕು ಅಂಥೇಳಿ. ಇಲ್ಲ, ಟೋಟಲ್ ಎಕ್ಸ್ಪೋರ್ಟ್ಸ್ಗೆ 50% ಇದೆ. ಟೋಟಲ್ ಎಕ್ಸ್ಪೋರ್ಟ್ಸ್ ಫ್ರಮ್ ದ ಇಂಡಿಯಾ ಆಗ್ತಾ ಇರ್ತಕ್ಕಂಥ 50% MSME ಕಾಂಟ್ರಿಬ್ಯೂಟ್. ಸೊ MSMEನ ತಿರ್ಗಾ ಚಾಲನೆಗೆ ಬರ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಹಾಗಾಗಿ ಇದಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಮತ್ತು ಈವನ್ ಪ್ಯಾಕೇಜ್ ಕೂಡ ದ ವೇ ಇಟ್ ಹ್ಯಾಸ್ ಬಿನ್ ವರ್ಕ್ಡ್ ಔಟ್, ಐ ಥಿಂಕ್ ಇಟ್ಸ್ ಬಿನ್ ವರ್ಕ್ಡ್ ಔಟ್ ವೆರಿ ವೆರಿ ಮೆಟಿಕ್ಯುಲಸ್ಲಿ. ಈಗ ಪ್ರಥಮವಾಗಿ ಏನು ಬೇಕು, ಭಾಳಷ್ಟು ಕಂಪನಿಗಳು ಎದ್ದೇಳಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಸಾಲದ ಹೊರೆ ಇದೆ, ಅದನ್ನು ತೀರಿಸ್ಲಿಕ್ಕೆ ಆಗ್ತಾ ಇಲ್ಲ, ಮತ್ತು ಹೊಸ ಸಾಲ ಸಿಗೋದಿಲ್ಲ, ಹೊಸ ಕೊಲ್ಯಾಟ್ರ್ ಕೊಡಲಿಕ್ಕೆ ಅವ್ರ ಹತ್ರ ಏನು ವ್ಯವಸ್ಥೆ ಇಲ್ಲ. ಸೊ ಅದನ್ನು ನೋಡಿ, ಈಗ ನಿಮಗೆ ಹೊಸ ಸಾಲ ಇಷ್ಟು ಕೊಡ್ತಾ ಇದ್ದೀವಿ, ತಗೊಳ್ಳಿ, ಡೋಂಟ್ ಆಸ್ಕ್ ಫಾರ್ ಎನಿ ಕೊಲ್ಯಾಟ್ರಲ್. ಬ್ಯಾಂಕ್ಗಳು ಕೂಡ ಕೇಂದ್ರ ಸರ್ಕಾರ ನಾವು ನಿಮಗೆ ಇಷ್ಟು ಕೊಡ್ತಾ ಇದ್ದೀವಿ, ಸೊ ಈ ಅಮೌಂಟ್ ಇಟ್ಕೊಂಡು ಅವ್ರಿಗೆ ಕೊಡಿ. ಈ ಒಂದು 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 ಆತ್ಮಸ್ಥೈರ್ಯವನ್ನು ಕೊಡ್ತಕ್ಕಂಥದ್ದು ಇದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್. ಸರ್, ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಮೊದಲನೇದು, ಈ ಬ್ಯಾಂಕ್ಗಳ ಈಗ ಮುದ್ರಾ ಫಾರ್ ಎಕ್ಸಾಂಪಲ್, ಕೇಂದ್ರ ಸರ್ಕಾರದ ಇನ್ನೊಂದು ಯೋಜನೆ, ಮಹತ್ವಾಕಾಂಕ್ಷಿ ಯೋಜನೆ. ನೀವು ಯಾವುದೇ ಬ್ಯಾಂಕಿಗೆ ಹೋಗಿ ನೀವು ಮುದ್ರಾ ಲೋನ್ ನೀವೇನಾದರೂ ಕೇಳಿದರೆ ಫಸ್ಟು ಅವರು ಕೊಡಲ್ಲ ಅಂತ ಹೇಳ್ತಾರೆ. ಎರಡನೇದು, ಅವ್ರೇನು ಹೇಳ್ತಾರೆ ಅಂದರೆ ನಮ್ಮ ಹತ್ರ ಇಷ್ಟು ನಮ್ಮದು ಏನು ಹೇಳಿ ಸಾಮರ್ಥ್ಯ ಇದೆ, ಇಬ್ಬರಿಗೆ ಕೊಡಬೇಕು, ಮೂರು ಜನರಿಗೆ ಕೊಡಬೇಕಂತ, ಅದು ಆಗ್ಬಿಟ್ಟಿದೆ, ದಯವಿಟ್ಟು ಇನ್ನೊಂದು ಬ್ಯಾಂಕಿಗೆ ಹೋಗಿ ಅಂತಾರೆ. ಅಕಸ್ಮಾತ್ ಕೊಟ್ಟರೆ ಅದರದ್ದು ಪರ್ಸೆಂಟೇಜ್ ಎಷ್ಟಿರುತ್ತೆ ಅಂತಂದರೆ, ನೀವು ವೆಹಿಕಲ್ ಲೋನು, ಹೋಮ್ ಲೋನ್ ತೊಗೊಳೋದಕ್ಕಿಂತ ಕಡಿಮೆ ಖಂಡಿತ ಇರಲ್ಲ. ಸೊ ಅಂತಂದರೆ ನನ್ನ ಪ್ರಶ್ನೆ ಏನಂದರೆ, ಈ ಒಂದು ಕೊಲ್ಯಾಟ್ರಲ್ ಫ್ರೀ ಲೋನ್ ಅಂತ ಏನು ಹೇಳ್ತಾ ಇದ್ದಾರೆ, ಇದು ಎಷ್ಟು ಈಸಿಯಾಗಿ MSMEಗಳಿಗೆ ಸಿಗುತ್ತೆ ಅನ್ನೋದು ಒಂದಾದರೆ, ಇದ್ರ ಮೇಲೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಅನ್ನೋದು ಇನ್ನೊಂದು ಪ್ರಶ್ನೆ. ಸೊ ತಾವೇನು ಹೇಳ್ತೀವಿ? ಐ ಥಿಂಕ್ ಇಂಪ್ಲಿಮೆಂಟೇಷನ್ ಇಸ್ ಭಾಳ ಇಂಪಾರ್ಟೆಂಟ್. ಈಗೆಲ್ಲ ಈ ಪ್ಯಾಕೇಜಸ್ ಏನು ವರ್ಕೌಟ್ ಮಾಡಿದ್ದಾರೆ, ಇದು 2014 ಏನೋ ಮೋದಿ ಸರ್ಕಾರ ಬಂದಾಗಲೇ ಮೇಕ್ ಇನ್ ಇಂಡಿಯಾ ಇರ್ಬೋದು, ಅಥವಾ ನೀವು ಹೇಳ್ದಂಗೆ ಮುದ್ರಾ ಯೋಜನೆ ಇರ್ಬೋದು, ಅದರಲ್ಲೆಲ್ಲ ಇತ್ತು. ಆಲ್ ದೀಸ್ ಎಲಿಮೆಂಟ್ಸ್ ವರ್ದೆ. ಬಟ್ ಇಂಪ್ಲಿಮೆಂಟೇಷನ್ ಲೆವೆಲ್ನಲ್ಲಿ ಐ ಥಿಂಕ್ ಅಷ್ಟು ರಿಮಾರ್ಕಬಲ್ ಆಗಲಿಲ್ಲ ಖಂಡಿತ. ಸೊ ಈಗ ಹೊಸದಾಗಿ ಮಾಡ್ತಕ್ಕಂಥದ್ದು ಐ ಥಿಂಕ್ ಅದಕ್ಕೋಸ್ಕರ ಪ್ರಧಾನಮಂತ್ರಿ ಅವರು ಹೇಳಿರ್ತಕ್ಕಂಥದ್ದು, ವಿ ಹ್ಯಾವ್ ಟು ಇನ್ಕ್ಲೂಡ್ ಟೆಕ್ನಾಲಜಿ ಇನ್ ಟು ದಿಸ್, ಇಂಪ್ರೂವ್ ದ ಸಿಸ್ಟಮ್. ಸೊ ಸಿಸ್ಟಮ್ ಇಂಪ್ರೂವ್ಮೆಂಟ್ ಆಗಬೇಕಾಗುತ್ತೆ. ಆ್ಯಂಡ್ ಯಾರಿಗೆ ಕೊಡಬೇಕು ಅಂತಿದ್ದೀರಿ, ಟಾರ್ಗೆಟೆಡ್ ಆಡಿಯನ್ಸ್ಗೆ ಅವ್ರಿಗೆ ಕೊಡುವಂಥ ವ್ಯವಸ್ಥೆ ಆಗಬೇಕು. ಅದನ್ನು ಹೇಗೆ ಮಾಡ್ತಾರೆ ಅಂತ ಇಟ್ಸ್ ಅ ಬಿಗ್ ಚಾಲೆಂಜ್. ಸೊ ಅನ್ನೋದ್ರ ಮೇಲೆ ಮುಂದಿನ ಎಲ್ಲ ವಿಚಾರಗಳು ನಿರ್ಭರ ಆಗಿರುತ್ತೆ. ಸೊ ಕೃಪಾಲ್ಜಿ, ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಈ ಲಾಕ್ಡೌನ್ ನೀವು ಹೇಳಿದ ಹಾಗೆ ಅತ್ಯಂತ ಅನಿರೀಕ್ಷಿತ. ಹೀಗಾಗಿ ಲಾಕ್ಡೌನ್ ಪ್ರಿಪೇರ್ ಮಾಡಿ ಕೂಡ ಲಾಕ್ಡೌನ್ ಮಾಡೋಕ್ಕಾಗಲಿಲ್ಲ, ಇಮ್ಮಿಡಿಯೇಟಾಗಿ ಲಾಕ್ಡೌನ್ ಮಾಡಬೇಕಾಯಿತು. ನಾನು ಇವತ್ತು ಕೂಡ ಭಾಳಷ್ಟು ಕಡೆ ಓದ್ತಾ ಇದ್ದೆ. ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳೋದಾದರೆ,
ಏನು ಈ ಇಂಡಸ್ಟ್ರಿಗಳಲ್ಲಿ ಏನು ಪ್ರಾಡಕ್ಟ್ ಇತ್ತು, ರೆಡಿ ಆದರೂ ಪ್ರಾಡಕ್ಟ್ ಇತ್ತು, ಅದನ್ನು ಸೇಲ್ ಮಾಡೋಕ್ಕೆ ಕೂಡ ಆಗಿಲ್ಲ. ಭಾಳಷ್ಟು ಕಡೆ ಹಾಳಾಗಿದೆ, ಭಾಳಷ್ಟು ಕಡೆ ಅದು ವೇಸ್ಟ್ ಆಗೋಗಿದೆ ಅಲ್ವಾ. ಸೊ ಅಂತಂದರೆ ಅದು ಅಂದರೆ ಈಗ ಈ ದುಡ್ಡಿಂದ ಇವರು ಅಂತಂದರೆ ಏನು MSMಗಳಿಗೆ ನೀವು ಸಾಲ ಕೊಡ್ತಾ ಇದ್ರಿ, ಇದು ಈ ಟೈಮಲ್ಲಿ ಅಂದರೆ ಅವ್ರನ್ನ ಪುನರುಜ್ಜೀವನ ಮಾಡೋಕ್ಕೇನು ಹೆಲ್ಪ್ ಮಾಡುತ್ತೆ ಅಂತ ನಾವೇನು ಅನ್ಕೋತಾ ಇದ್ದೀವಿ, ಅದು ಸಾಧ್ಯ ಆಗುತ್ತೆ. ಯಾಕೆಂದರೆ ಇರೋ ಪ್ರಾಡಕ್ಟನ್ನೇ ಸೇಲ್ ಮಾಡೋಕ್ಕಾಗದೇ ಇರುವಾಗ ಮತ್ತು ಬೈಯರ್ಸ್ ಕೆಪಾಸಿಟಿ ಇಲ್ಲದೆ ಇರುವಾಗ, ಅಂದರೆ ಈಗ ನಾವು ಏನು ಖರೀದಿ ಮಾಡುವಂಥ ಪರಿಸ್ಥಿತಿಲಿದ್ದೀವಿ. ಸೊ ಉಪಾಧ್ಯ ಹೇಳಿದಾಗೆ ಚಾಲನೆ ಕೊಡಬೇಕಾಯಿತು, ಆರ್ಥಿಕತೆಗೆ ಒಂದು ಚಾಲನೆ ಕೊಡಬೇಕಾಯಿತು. ಈಗ 45 ಈಗ ಮಾರ್ಚ್ 25ರಿಂದ ಎಲ್ಲ ಇಂಡಸ್ಟ್ರೀಸು ಎಲ್ಲ ಸ್ಥಗಿತಗೊಂಡಿದೆ, ಚಟುವಟಿಕೆ ಇಲ್ಲ, ಮೆಷಿನರಿ ಎಲ್ಲ ಸ್ಟ್ರಕ್ ಆಗಿರೋದ್ರಿಂದ ಅದಕ್ಕೆ ಒಂದು ಸ್ವಲ್ಪ ಪುನಶ್ಚೇತನಗೊಳಿಸೋದಕ್ಕೂ ಸಮಯ ಬೇಕಾಗುತ್ತೆ. ಈಗ ಮೊನ್ನೆ ನಾವು ಆಂಧ್ರದಲ್ಲಿ ನೋಡಿದ್ವಿ, ಯಾವುದೋ ಒಂದು ಗ್ಯಾಸ್ ಲೀಕ್ನಿಂದ ಒಂದು ಅನಾಹುತ ಆಯಿತು, ಅದು ಕಂಪನಿ ಆರಂಭದಿಂದ ಇದಾಗಿದೆ. ಈಗ ಇಷ್ಟು ದಿನ ಕಂಪನಿಗಳ ಒಂದು ಯಂತ್ರೋಪಕರಣಗಳು ನಿಷ್ಕ್ರಿಯ ಆಗಿರೋದನ್ನ ಪುನಶ್ಚೇತನಗೊಳಿಸೋದಕ್ಕೆ ನಿಮ್ಗೆ 1 ವಾರ 15 ದಿವಸ ಬೇಕಾಗುತ್ತೆ ಕಾರಣ. ಹಾಗಾಗಿ ಈಗ ಮೊದಲನೇ ಪ್ಯಾಕೇಜ್ ಕೊಟ್ಟಿರೋದನ್ನೇ ನಾವು ಸಾಕಾಗತ್ತೆ ಅನ್ನೋದಕ್ಕೂ ಇಲ್ಲ, ಬಟ್ ಒಂದು ಸ್ವಲ್ಪ ಸಮಯ ಅವಕಾಶ ಬೇಕಾಗತ್ತೆ, ಆಮೇಲೆ ಇದು. ಬಟ್ ಮುಖ್ಯವಾಗಿ ಈಗ ಹಿಂದಿನ ಯೋಜನೆಗಳು ಜಾರಿಗೆ ಕೊಳಿಸೋಕ್ಕೆ ಎಷ್ಟು ಮಟ್ಟಿಗೆ ಯಶಸ್ವಿ ಆಗಿದ್ದೀವಿ ಅನ್ನೋದಕ್ಕಿಂತ ಈಗ ನಾವು ಪ್ರಕಟಿಸಿರುವಂಥ ಒಂದು ಏನು ಅನುದಾನ ಮತ್ತು ಆ ಯೋಜನೆಗಳನ್ನ ಜಾರಿಗೊಳಿಸೋದ್ರಲ್ಲಿ ಹೆಚ್ಚಿನ ಮುತುವರ್ಜಿ ವಹಿಸಿಕೊಂಡು ಪ್ರಾಪರ್ ಬೆನಿಫಿಷರಿಗೆ ಯಾರಿಗೆ ಬೇಕಾಗಿದೆ ಆ ಒಂದು ಮೂಲಭೂತವಾಗಿ ಯಾರಿಗೆ ತಲುಪಬೇಕೋ ಅದನ್ನು ಸರಿಯಾಗಿ ತಲುಪಿಸಿ ಆ ಒಂದು ಅಪೇಕ್ಷಿತವಾದಂತಹ ಒಂದು ಕಾರ್ಯ ನಡೆಯೋ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಇಲ್ಲಿ ಸೂಪರ್ವಿಷನ್ ಅಥವಾ ಸರ್ವೈಲೆನ್ಸ್ ಅನ್ನೋದು ಒಂದು ಆಕ್ಟಿವೇಟ್ ಮಾಡಬೇಕಾದಂಥ ಒಂದು ಸಂದರ್ಭ. ಈಗ ನಮ್ಮ ಇನ್ನೊಬ್ಬ ಅತಿಥಿ ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಜೇಕಬ್ ಕ್ರಾಸ್ಟಾ ಅವರು, FKCCIನ ಮಾಜಿ ಅಧ್ಯಕ್ಷರು. ನಮಸ್ಕಾರ ಕ್ರಾಸ್ಟಾ ಸರ್. ನಮಸ್ಕಾರ ಸರ್. ಈ MSMEಗಳ ಬಗ್ಗೆ ನಾವು ಮುಂದೆ ತುಂಬ ಮಾತಾಡಿದ್ದೀವಿ, ಇದಕ್ಕಿಂತ ಮುಂಚೆ ಕೂಡ ನಾವು ಸಿಕ್ಕಾಗೆಲ್ಲ ಮಾತಾಡ್ತಿರ್ತೀವಿ. ನೀವು ಅದ್ರ ಬಗ್ಗೆ ಒಲವುಳ್ಳವರು ಮತ್ತು ಕೆಲಸ ಮಾಡಿದವರು. ಇವತ್ತಿನ ಪ್ಯಾಕೇಜ್ನಲ್ಲಿ 6 ಲಕ್ಷ ಕೋಟಿಯ ಪ್ಯಾಕೇಜ್ನಲ್ಲಿ ಸಿಂಹಪಾಲು MSMEಗಳ ಪುನರುಜ್ಜೀವನಕ್ಕೆ, ಪುನರುತ್ಥಾನಕ್ಕೆ ಹೋಗಿದೆ. ಹೌ ಹ್ಯಾಪಿ ಯು ಆರ್? ಪಾರ್ಟ್ಲಿ ಹ್ಯಾಪಿ ಸರ್. ಓಕೆ. ಯಾಕೆಂದ್ರೆ ನಿನ್ನೆ ಪ್ರೈಮ್ ಮಿನಿಸ್ಟರ್ 20 ಲಕ್ಷ ಕೋಟಿ ಅನೌನ್ಸ್ ಮಾಡಿದಾಗ ನಾವು ಬಹಳ ಸಂತೋಷದಿಂದ ಇದ್ದೀವಿ. ಎಷ್ಟು ಸಂತೋಷದಿಂದ ಇದ್ದೀವಿ ಅಂದ್ರೆ, ಅಯ್ಯೋ MSME ಇವಾಗ ಈ ಏನು ಅವರು ವೋಕಲ್ ಟು ಲೋಕಲ್ ಟು ಗ್ಲೋಬಲ್ ತಗೊಂಡೋಗ್ತಾರೆ MSME ಅಂತ ಬಹಳ ಆಸೆದಿದ್ದೀವಿ. ಆದ್ರೆ ಇವತ್ತು ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್ ಅನೌನ್ಸ್ ಮಾಡಿದಾಗ ಒಂದು 2-3-6 ಸಂಗತಿಗಳಲ್ಲಿ, ಸ್ಪೆಷಲಿ ಆ ಗ್ಲೋಬಲ್ ಟೆಂಡರ್ ತೆಗೆದಾಕಿರೋದು ಅಥವಾ MSMEಗೆ ಇನ್ವೆಸ್ಟ್ಮೆಂಟ್ ಮೇಲೆ ಕ್ಲಾಸಿಫಿಕೇಶನ್ ಚೇಂಜ್ ಮಾಡಿರೋದು ಮಾತ್ರ. ಆದ್ರೆ ಈ 3 ಲಕ್ಷ ಕೋಟಿ ಈ ಗ್ಯಾರಂಟಿ ಫೀ ತರ ಕೊಟ್ಬಿಟ್ಟು ಸಾಲ ತಗೊಳ್ಳೋದಿದೆಯಲ್ಲ, ಅದು ಡಿಸೈಡ್ ಮಾಡೋದು ಯಾರು? ಬ್ಯಾಂಕ್ ಮ್ಯಾನೇಜರ್. ಬ್ಯಾಂಕ್ ಮ್ಯಾನೇಜರ್ ಆಲ್ರೆಡಿ ಕಾಸು ಕೊಡಲ್ಲ. ಆಮೇಲೆ 50 to 60% ಆಫ್ ಫಾರ್ MSMEs ಫಂಡೆಡ್ ಬೈ NBFCs. NBFCs ಆಲ್ರೆಡಿ ಡೋಲ್ ಡ್ರಮ್ ನಲ್ಲಿವೆ. ಆವಾಗ ಏನಾಗುತ್ತೆ ಅಂದ್ರೆ, ಈ ಕ್ರೆಡಿಟ್ ಗ್ಯಾರಂಟಿ ಕೊಟ್ಟಿರೋದು, ಆ ಗ್ಯಾರಂಟಿ ಕೊಟ್ಟಿರೋದು ಬ್ಯಾಂಕ್ ಮ್ಯಾನೇಜರ್ ಡಿಸೈಡ್ ಮಾಡಲ್ಲ. ಯಾಕಂದ್ರೆ ಒಂದು 2 ತಿಂಗಳಿಂದ ಬಿಸ್ನೆಸ್ ಇಲ್ಲ. ಸೊ ಲಾಸ್ಟ್ ಕ್ವಾರ್ಟರ್ ಬಿಸ್ನೆಸ್ ಝೀರೋ. ಆವಾಗ ಯಾವ ರೀತಿ ಬ್ಯಾಂಕ್ ಮ್ಯಾನೇಜರ್ ಗವರ್ಮೆಂಟ್ ಗ್ಯಾರಂಟಿ ಕೊಟ್ಟರು ಸಾಲ ಕೊಡಲ್ಲ. ಅದಕ್ಕೋಸ್ಕರ ನಾವು ಏನು ಕೇಳಿದ್ವಿ ಅಂದ್ರೆ, ವರ್ಕಿಂಗ್ ಕ್ಯಾಪಿಟಲ್ ಮೇಲೆ 20 to 30% ಆನ್ ಬೋರ್ಡ್ ನೀವು ಸ್ಯಾಂಕ್ಷನ್ ಮಾಡಿಕೊಡಿ. ಅಂದ್ರೆ ಒಂದು ವೇಳೆ ನಮ್ಮ ಹತ್ರ 1 ಕೋಟಿ ವರ್ಕಿಂಗ್ ಕ್ಯಾಪಿಟಲ್ ಇತ್ತು ಕೋವಿಡ್ ಬರುವ ಮುಂಚೆ, ಅದರ ಮೇಲೆ 30% ಕೊಡಿ. ಆ 30 lakhs ಆನ್ ಬೋರ್ಡ್ ಎಲ್ಲರಿಗೆ ಕೊಟ್ರೆ ಆವಾಗ ಸಂಬಳ ಕೊಡ್ಲಿಕ್ಕೋ, ಬಾಡಿಗೆ ಕಟ್ಲಿಕ್ಕೋ, ನೆಕ್ಸ್ಟ್ ಈಗ ಬರುವ ಟ್ಯಾಕ್ಸ್ ಕಟ್ಲಿಕ್ಕೋ, ಇಂಟ್ರೆಸ್ಟ್ ಕಟ್ಲಿಕ್ಕೋ, EMI ಕಟ್ಲಿಕ್ಕೋ ಬೇಕಾಗ್ತಾ ಇತ್ತು. ಇದು ನೀವು ಗ್ಯಾರಂಟಿ ಕೊಟ್ಟಿದ್ದೀನಿ, ಇವ್ರಿಗೊಂದು ಕೊಡಿ, ಅವ್ರು 30% ಕೊಡ್ತಾನೋ. ಒಂದು ನಿಮಿಷ, ನಮ್ಮ ರಾಮಕೃಷ್ಣ ಉಪಾಧ್ಯಾಯ ರಾಮಕೃಷ್ಣ ಉಪಾಧ್ಯಾಯಲ್ಲಿ ಹೇಳಿ. ಚೆನ್ನಾಗಿದ್ದೀರಾ? ಅಲ್ಲ, ನೀವು ಹೇಳ್ತಾ ಇದ್ರಿ ಫಸ್ಟ್ ಕ್ಲಾಸ್ ಹೇಳಿ ಹೇಳಿ ರಾಮಕೃಷ್ಣ. ನೀವು ಹೇಳ್ತಾ ಇದ್ರಿ ಬ್ಯಾಂಕ್ ಮ್ಯಾನೇಜರ್ಸ್ ಕೊಡೋದಿಲ್ಲ, ಮತ್ತು ಇದೆಲ್ಲ ಬರಬೇಕಾದ್ದು NBFCಯಿಂದ, ಅವ್ರ ಹತ್ರ ಹಣ ಇಲ್ಲ ಅಂಥೇಳಿ.
ಬಟ್ ಈ ಹೋಲ್ ಪ್ಯಾಕೇಜ್ ಐಡಿಯಾ ಇರ್ತಕ್ಕಂಥದ್ದೇ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತದೆ. ಹೊಸದಾಗಿ ಇನ್ಫ್ಯೂಸ್ ಮಾಡ್ತಕ್ಕಂಥ ಫಂಡ್ ಇದು. ಹಾಗಾಗಿ ಖಂಡಿತ ಕೊಡ್ತಾರೆ. ಓನ್ಲಿ ಥಿಂಗ್ ಇಸ್ ದೇ ಹ್ಯಾವ್ ಟು ಎನ್ಶೋರ್ ದಟ್ ಇಟ್ ಈಸ್ ಗಿವನ್ ಟು ದ ರೈಟ್ ಪರ್ಸನ್ಸ್. ಸೊ ಫಂಡ್ಸು ಏನು ಕಮ್ಮಿ ಇರೋದಿಲ್ಲ, ಅಥವಾ ಡಿಸಿಷನ್ ಮೇಕಿಂಗ್ ಇಸ್ ನಾಟ್ ಲೆಫ್ಟ್ ಟು ಓನ್ಲಿ ದಿ NBFCs or the bank managers. The central government will sit on their heads and ensure that the money is given. So that is the whole purpose of this package. ಬಟ್ ಅವ್ರು ಹೇಳ್ತಾರೆ ಬ್ಯಾಂಕಲ್ಲಿ ಕೊಡಕ್ಕೆ ದುಡ್ಡು ಬೇಕಲ್ಲ ಅಂತ ಹೇಳಿ. ಅದು ದುಡ್ಡು ಈಗ ಸೆಂಟ್ರಲ್ ಗವರ್ಮೆಂಟ್ ಫಂಡ್ ಮಾಡ್ತಾರೆ. ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಫಂಡ್ ಮಾಡ್ತಾರೆ, ಪ್ಯಾಕೇಜ್ ನಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಹೌದು ಹೌದು. 30,000 crores NBFCಗೂ ಸರ್ ದುಡ್ಡು ಬೇಕಲ್ಲ ಅಂತಲ್ಲ, ದುಡ್ಡು ಇದೆ, ಕೊಡೋ ದುಡ್ಡು ಮನೋಭಾವನೆ ಇದೆ, ಬೇಕಾದ ದುಡ್ಡಿದೆ. ಅದಕ್ಕೋಸ್ಕರ ರೆಪೋ ರೇಟ್ ನಲ್ಲಿ ನೋಡಿ RBI ನಲ್ಲಿ ಡಿಪಾಸಿಟ್ ಮಾಡ್ತಾ ಇದಾರೆ ಅವರು. ದುಡ್ಡು ಇದೆ, ಆದ್ರೆ ದುಡ್ಡು ಕೊಡುವಾಗ ಅವ್ರ ಕರೆಂಟ್ ರೇಷಿಯೋ, ಡೆಟ್ ಇಕ್ವಿಟಿ ರೇಷಿಯೋ ಇಲ್ಲದೆ ಹೋದ್ರೆ ಕೊಡಲ್ಲ. ಆದರೂ ಇವಾಗ ನಿರ್ಮಲಾ ಸೀತಾರಾಮನ್ ಅವರು ಡೆಟ್ ನಲ್ಲಿ 50,000 ಕೋಟಿನ ಸಪರೇಟ್ ಆಗಿ ಇಟ್ಕೊಂಡಿದ್ದಾರೆ. ಆದ್ರೆ ಆ ಡೆಟ್ ಡಿಸ್ಬರ್ಸ್ಮೆಂಟ್ ಯಾವ್ದ್ರ ಬೇಸ್ ಮೇಲೆ ಮಾಡ್ತಾರೆ? ನಮ್ಗೆ ಅದಲ್ಲ. ಇವಾಗ ನಮಗೆ ಬೇಕಾಗಿರೋದು ಏನು? ಈಗ 4ನೇ ತಾರೀಕು ಓಪನ್ ಆದ ತಕ್ಷಣ ನಾವು ಮಾಡಿದ ನಮಗೆ 33% ಎಂಪ್ಲಾಯ್ಮೆಂಟ್ ನಲ್ಲಿ ನೀವು ಕೆಲಸ ಮಾಡಿ ಅಂದ್ರೆ 33% ಅಲ್ಲ, 10% 20% ಕೂಡ ಕೆಲಸಗಾರರು ಬಂದಿಲ್ಲ, ವಲಸೆ ಹೋದವರು ಅವರು ವಾಪಸ್ ಬಂದಿಲ್ಲ. ವಾಪಸ್ ಬರೋದೇ ನಾವು ಕೆಲಸ ಹೆಂಗೆ ಮಾಡೋದು? ಅವ್ರು ವಾಪಸ್ ಬರ್ಲಿಕ್ಕೆ, ಯಾಕಂದ್ರೆ ದಟ್ ವಿಲ್ ಟೇಕ್ ಟೈಮ್. ಸೊ ಇವಾಗ ನೀವು ಈ ಪ್ಯಾಕೇಜ್ ಅನ್ನ ನೀವು ಖಾಲಿ 4 ತಿಂಗಳು ಮಾತ್ರ ಕೊಟ್ರೆ ಆ 4 ತಿಂಗಳಲ್ಲಿ ಏನ್ ಮಾಡ್ಲಿಕ್ಕೆ ಆಗುತ್ತೆ? ಅಲ್ಲ, 4 ತಿಂಗಳು ಅನೌನ್ಸ್ ಮಾಡಿದ್ದಾರೆ, ಅದು ಅದನ್ನು ಎಕ್ಸ್ಟೆಂಡ್ ಮಾಡ್ಬೋದು. ಇಟ್ಸ್ ನಾಟ್ ದಟ್ ಇಟ್ ವಿಲ್ ಎಂಡ್ ಎಟ್ ದಿ ಎಂಡ್ ಆಫ್ 4 months ಅಷ್ಟೊತ್ತಿಗೆ ಮುಗಿದೋಗುತ್ತೆ ಅಂತಲ್ಲ. ದ ಪ್ಯಾಕೇಜ್ ವಿಲ್ ಕಂಟಿನ್ಯೂ. ಸಿ, ಒಂದು ಇನಿಷಿಯಲ್ ಅನೌನ್ಸ್ಮೆಂಟ್ ಮಾಡ್ಬೇಕಾದ್ರೆ ನೀವು ಯು ಹ್ಯಾವ್ ಟು ಪುಟ್ ಎ ಡೆಡ್ ಲೈನ್ ಅಲ್ವಾ? ಕಂಟಿನ್ಯೂ. ಓಕೆ ಕ್ರಾಸ್ಟರ್ ಸರ್, ಈಗ ನೀವು ಒಂದು ಡೆಡ್ ಲೈನ್ ಆನ್ ವಾಟ್ ಬೇಸಿಸ್? What we want is, yesterday Prime Minister announced ಮಾಡಿದ್ರು liquidity. Where is the liquidity? ಲಿಕ್ವಿಡಿಟಿ ಇದೆಯಲ್ಲ ಸರ್, 50,000 crores ಫ್ರೀ ಮಾಡಿದ್ದಾರೆ. So this is what we wanted. Immediate cash flow ಬೇಕಾಗಿತ್ತು ನಮಗೆ. That is what the package is trying to ensure. ಸೊ ಲೋನ್ ಬದಲಾಗಿ ಲಿಕ್ವಿಡಿಟಿ ಬೇಕಾಗಿತ್ತು ಅನ್ನೋದು ಕ್ರಾಸ್ಟ್ ಅವ್ರ ಮಾತು. ಸೊ ಅದು ಸಾಧ್ಯ ಆಗುತ್ತಾ? ಹೇಳಿ. ಅಲ್ಲಂದ್ರೆ ಲಿಕ್ವಿಡಿಟಿ ಯಾವಾಗ ಅನೌನ್ಸ್ ಮಾಡಿಲ್ವೋ, ಯಾವ ರೀತಿ ಲಿಕ್ವಿಡಿಟಿ ಬೇಕಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ 20% 30% ಆನ್ ಬೋರ್ಡ್ ನೀವು ಸ್ಯಾಂಕ್ಷನ್ ಕೊಡಿ. ಇಟ್ ಇಸ್ ನಾಟ್ ಡಿಪೆಂಡಿಂಗ್ ಆನ್ ದ ಬ್ಯಾಂಕ್ ಮ್ಯಾನೇಜರ್. ಸೊ ದ ಗವರ್ಮೆಂಟ್ ಶುಡ್ ಹ್ಯಾವ್ ಇನ್ಸ್ಟ್ರಕ್ಟೆಡ್ all bankers based on the working capital 20% 30% ಇಮಿಡಿಯೇಟ್ ನಾಳೆನೆ ಸ್ಯಾಂಕ್ಷನ್ ಮಾಡಿ. ವರ್ಕಿಂಗ್ ಕ್ಯಾಪಿಟಲ್ ಬೇಕಾದ್ರೆ ಡಾಕ್ಯುಮೆಂಟ್ಸ್ ಸಬ್ ರಿಜಿಸ್ಟರ್ ಓಪನ್ ಇದೆಯೋ ಇಲ್ವೋ, ಡಾಕ್ಯುಮೆಂಟ್ಸ್ ಇದೆಯೋ ಇಲ್ವೋ, ರೆಡಿ ಮಾಡ್ತಿರೋ ಪರವಾಗಿಲ್ಲ, ಅದಕ್ಕೆ ಬೇಕಾದ್ರೆ ಗ್ಯಾರಂಟಿ ಕೊಡಿ ನೀವು. and the interest accumulated on the government should pay, and this extra working capital can be repaid over a period of 5 years or 7 years ಮಾಡಬಹುದು. ವಾಟ್ ವಿ ವಾಂಟ್ ಇಸ್ ದ ಕ್ಯಾಶ್ ಫ್ಲೋ. ನಾಳೆ ದಿವಸ ನಾನು ಸಂಬಳ ಕೊಡಬೇಕು, ನಾಳೆ ದಿವಸ ಬಾಡಿಗೆ ಕಟ್ಟಬೇಕು. ಓಕೆ, ಕಾಸೆಲ್ಲಿದೆ? ಕ್ರಾಸ್ಟ್ ಅವರೇ, ಈಗ ನೋ ರೆವೆನ್ಯೂ ಅರ್ನಿಂಗ್. ಐ ಅಂಡರ್ಸ್ಟ್ಯಾಂಡ್ ಯುವರ್ ಅನ್ಹ್ಯಾಪಿನೆಸ್ ಪ್ರೊಬ್ಯಾಬ್ಲಿ. ಈಗ ಅಂದ್ರೆ ಬಟ್ ಇದರಲ್ಲಿ ಟೇಕ್ ಅವೇಸ್ ಏನಾದರೂ ಒಳ್ಳೇದು ಒಂದಷ್ಟು ಇದೆಯಾ ಅಂತ ನಿಮ್ಗೆ ಅನ್ಸುತ್ತಾ? ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಡೆಫಿನೇಷನ್ ಆಫ್ MSMEs ಏನು ಚೇಂಜ್ ಮಾಡಿದ್ದಾರೆ, ಅದರಿಂದ ಒಂದಷ್ಟು ಒಳ್ಳೇದಾಗುವಂತ ಸಾಧ್ಯತೆ ಇದೆ. ಒಳ್ಳೇದಿದೆ. ಇಲ್ಲ, ನಾನು ಒಳ್ಳೇದಿದೆ. ಸ್ಪೆಷಲಿ ಆ ಟೆಂಡರ್, ಗ್ಲೋಬಲ್ ಟೆಂಡರ್ ಇದೆಯಲ್ಲ, ಅದು 200 crores ತನಕ ಗ್ಲೋಬಲ್ ಟೆಂಡರ್, ಪಬ್ಲಿಕ್ ಸೆಕ್ಟರ್ನವರು ಗ್ಲೋಬಲ್ ಟೆಂಡರ್ ಮಾಡ್ತಾ ಇದ್ರು. ಹೌದು, ಅದನ್ನು ಕಮ್ಮಿ ಮಾಡಿದ್ದಾರೆ. ಇಟ್ ಈಸ್ ಎ ಬ್ಯೂಟಿಫುಲ್ ಮೂವ್. ಕ್ಲಾಸಿಫಿಕೇಶನ್ ಚೇಂಜ್ ಮಾಡಿದ್ದಾರೆ, ಬ್ಯೂಟಿಫುಲ್ ಮೂವ್, ನೋ ಡೌಟ್ ಅಬೌಟ್ ಇಟ್. ಓಕೆ, ಲಿಮಿಟ್ಸ್ ರೇಸ್ ಮಾಡಿದ್ದಾರೆ. ಇಕ್ವಿಟಿ ಇದೆಯಲ್ಲ 50,000 ಕೋಟಿ, ಅದು ಕೂಡ ಒಳ್ಳೆ ಮೂವ್ ಅಲ್ಲ. MSME ಗೆ ಯಾವುದು ಡೆಫಿನಿಷನ್ ಅದು ಲಿಮಿಟ್ಸ್ ಎಲ್ಲ ಜಾಸ್ತಿ ಮಾಡಿದಾರಲ್ಲ, ದಟ್ಸ್ ಆಲ್ಸೋ ವಂಡರ್ಫುಲ್ ಐಡಿಯಾ. ಅದೇ ಕ್ಲಾಸಿಫಿಕೇಶನ್. ಇನ್ವೆಸ್ಟ್ಮೆಂಟ್ ಅಗೇನ್ಸ್ಟ್ ಟರ್ನ್ ಓವರ್, ಇನ್ವೆಸ್ಟ್ಮೆಂಟ್ ಆರ್ ಟರ್ನ್ ಓವರ್, ಇಸ್ ಬ್ಯೂಟಿಫುಲ್. ಇಸ್ ಕಂಪೇರಬಲ್ ಟು ಎನಿ ಫಾರಿನ್ ಕಂಟ್ರಿ. ಓಕೆ, ಕ್ರಾಸ್ಟ್ ಅವರೇ, ಈಗ ನಿಮ್ಗೆ ಇನ್ನೊಂದು ಪ್ರಶ್ನೆ. ಈಗ ಕೇವಲ ಇನ್ನೊಂದು ಪಾಯಿಂಟ್ ಅಲ್ಲ, ಇಲ್ಲಿ ಇನ್ನೊಂದು ಮಾತು ಹೇಳ್ತೀನಿ. ಪಶ್ಚಾತ್ತಾಪ ಏನಂದ್ರೆ, ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ನವರು ಯಾವಾಗ ಇಷ್ಟು ದಿವಸ ಪೇಮೆಂಟ್ ಮಾಡಿಲ್ವೋ, 50 ದಿವಸ ಲಾಕ್ಡೌನ್ ಪೀರಿಯಡ್ ನಲ್ಲಿ ಕೂಡ ಪೇಮೆಂಟ್ ಮಾಡಿಲ್ವೋ, ಅವರಿಗೆ ಇನ್ನೊಂದು 45 days ನಲ್ಲಿ ಪೇಮೆಂಟ್ ಕೊಡಿ. ಇದು ಯಾವ ನ್ಯಾಯ? ಇಮಿಡಿಯೇಟ್ಲಿ ಪೇಮೆಂಟ್ ಕೊಡು ಅಂತ ಹೇಳುವುದನ್ನು ಬಿಟ್ಬಿಟ್ಟು ಏನಾದ್ರೂ 45 days ಅಲ್ಲಿ ಕೊಡಿ ಅಂದ್ರೆ
ಸತ್ತು ಹೋದ್ಮೇಲೆ ನಾವು ಸಿಮಿಸ್ತ್ರಿ ಹೋಗೋದ್ಮೇಲೆ ಕೊಡ್ತಾರ? ಓಕೆ, ಸೊ ನಾಳೆ ನಾಡಿದ್ರಲ್ಲಿ ಏನು ಸ್ಮಶಾನಕ್ಕೆ ಹೋಗ್ಬೇಕಾಗುತ್ತೆ. ಕ್ರಾಸ್ಟ್ ಅವರೇ, ನಾಳೆ ನಾಡಿದ್ದು See, ಇನ್ನೂ this is- ಹಾಂ, ಇನ್ನೊಂದು ಎಕ್ಸ್ಪೆಕ್ಟ್ ಏನಾದ್ರು ಮಾಡ್ತಾ ಇದ್ದೀರಾ ನೀವು, ಇನ್ನೊಂದಷ್ಟು ಪ್ಯಾಕೇಜ್ಗಳನ್ನ, ನೆರವುಗಳನ್ನ? ಅಲ್ಲ, ಇವತ್ತು ಸ್ಪೆಸಿಫಿಕಲಿ ಫಾರ್ MSME ಗೆ ನಿರ್ಮಲಾ ಸೀತಾರಾಮನ್ ಅನೌನ್ಸ್ ಮಾಡಿರೋದು. ನಾಳೆ ಬೇರೆ ಆರ್ಟಿಕಲ್ಸ್, ನಾಳೆ ಬೇರೆ ಆರ್ಟಿಕಲ್ಸ್ ಅಲ್ಲಿ ಅಂದ್ರೆ 2-3 ಈಗ ಪ್ರೆಸ್ ರಿಪೋರ್ಟ್ ಅನ್ನು ಮಾಡಿ ಬೇರೆ ಬೇರೆ ಆರ್ಟಿಕಲ್ಸ್ ನಲ್ಲಿ ಮಾಡ್ತಾರೆ. ಯಾಕಂದ್ರೆ ಈಗ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅವರಿಗೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಿಗೆ, ಮೈನ್ಸ್ ನವರಿಗೆ, ಅವರಿಗೆ ಕೊಡ್ತಾರೆ. MSME ಗೆ ಇವತ್ತು ಕೊಡ್ಬೇಕಾಗಿತ್ತು. ಓಕೆ, ನಿನ್ನೆ ಅಷ್ಟು ಒಳ್ಳೆಯ ಬಿಸಿ ಬಿಸಿ ಊಟ ಕೊಟ್ಬಿಟ್ಟು, ಬಿಸಿ ಬಿಸಿ ಸ್ವೀಟ್ ಕೊಟ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಅವರು ಇವತ್ತು ನಿರ್ಮಲಾ ಸೀತಾರಾಮನ್ ನಮ್ಮನ್ನು ಹೆಂಗೆ ಕೆಡಿಸೋದು, ಅದ್ಯಾಕೆ ಬಹಳ ಬಹಳ ಬೇಜಾರಾಯ್ತು. ಪೂರ ಕೆಟ್ಟಿಲ್ಲ ರೀ. ಓಕೆ, ನಾನು ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ ಕ್ರಾಸ್ತಾ ಸರ್. ಅದಕ್ಕಿಂತ ಮುಂಚೆ ಒಂದು ತುಂಬ ಮೂಲಭೂತವಾದ ಪ್ರಶ್ನೆ ಅವರು ಬಹುಶಃ ಹೇಳಿದ್ರು ಅಂತ ಅನ್ಕೋತೀನಿ. ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದೇನೋ ನಾಳೆ ನಾಡಿದ್ರಲ್ಲಿ. ಏನಂದರೆ ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ರಾಜ್ಯಗಳ ಸರ್ಕಾರಗಳಿರ್ಬೋದು, ಒಂದು ವಿಚಾರದಲ್ಲಿ ಎಡವಿದ್ದು ತುಂಬ ಸ್ಪಷ್ಟವಾಗಿ ಕಂಡದ್ದೇನೆಂದರೆ ಕಾರ್ಮಿಕರ ವಲಸೆಯ ಸಮಸ್ಯೆ ಸಂಬಂಧಪಟ್ಟಂಗೆ ಅವ್ರನ್ನ ಸಾರಿಗೆ ವ್ಯವಸ್ಥೆ ಮಾಡೋ ನಿಟ್ಟಿನಲ್ಲಿ, ಜೊತೆಗೆ ಉಳ್ಕೊಂಡಾಗ್ಲೂ ಕೂಡ ಅವರಿಗೆ ಉಳ್ಕೊಂಡಾಗಲೂ ಕೂಡ ಅವ್ರಿಗೆ ಏನು ಮಾಡ್ಬೇಕು ಅನ್ನೋದನ್ನು ಸೇವಾ ಸಂಘ ಸಂಸ್ಥೆಗಳು ಮಾಡಿದ್ ಬಿಟ್ರೆ, ಒಂದಷ್ಟು ಸರ್ಕಾರ ಹೆಲ್ಪ್ ಮಾಡಿದ್ ಬಿಟ್ರೆ, ಬಟ್ ದಟ್ ವಾಸ್ ನಾಟ್ ಎಡಿಕ್ವೇಟ್ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಈಗ ಈ ಒಂದು ಪ್ಯಾಕೇಜ್ ಅಂದರೆ ಈಗ ಏನು ಹೇಳಿದ್ದಾರೆ, ಈ ಪ್ಯಾಕೇಜ್ನಲ್ಲೂ ಕೂಡ ಕಾರ್ಮಿಕರಿಗಾಗಲಿ ಯಾವುದು ಸೌಲಭ್ಯಗಳು ಇಲ್ಲ. ಏನು ಹೇಳ್ತೀರಿ? ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಬಗ್ಗೆ ಸ್ವಲ್ಪ ಟಚ್ ಮಾಡಿದ್ದಾರೆ. ಬಟ್ ಅದೇ ಈಗ ಇನ್ನೂ ಬರೋ ಕಂತುಗಳಲ್ಲಿ ಏನೇನು ಪ್ರಕಟಣೆ ನೀಡ್ತಾ ಇದ್ದಾರಲ್ಲ, ಅದರಲ್ಲಿ ನೋಡಿದರೆ ನೀವು ಗೊತ್ತಾಗ್ಬೋದು. ಈಗ ಮೊದಲನೇದಕ್ಕೆ ನಾವು ಇದು ಇಷ್ಟಕ್ಕೆ ಸೀಮಿತ ಆಗಿದೆ ಅಂತ ನಾವು ಅಂದ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ 20 ಲಕ್ಷ ಕೋಟಿ ಯೋಜನೆ ಅಂತ ಅಂದ್ಕೊಂಡಿದ್ದಾರೆ. ಅದರಲ್ಲಿ ಈಗ ಅನೌನ್ಸ್ ಮಾಡಿರೋದು ಇನ್ನು 6 ಲಕ್ಷ ಕೋಟಿ ಅಷ್ಟೇ. ಹಾಗಾಗಿ ಇನ್ನೂ ಸ್ಕೋಪ್ ಇದೆ. ಬಟ್ ಈಗ MSMEಗಳ ಬಗ್ಗೆನೂ ಕಷ್ಟ ಅವ್ರು ಹೇಳ್ತಾ ಇದ್ದಾಗೆ, ಅದು ಅವರು ಹೇಳ್ದಂಗೆ ಇಂಡಿವಿಜುವಲ್ ಆಗಿ ಬೇರೆ ಬೇರೆ ಸೆಕ್ಟರ್ಗೂ MSME ಇದೆ. MSME ಒಂಥರ ಏನು ಈ ರೈತ ದೇಶದ ಬೆನ್ನೆಲುಬು ಅಂತ ಹೇಗೆ ಹೇಳ್ತೀವೋ, MSME ಆನ್ಸಿಲರಿ ಯೂನಿಟ್ ಫಾರ್ ಮೇಜರ್ ಕಂಪನೀಸ್. ಕರೆಕ್ಟ್. ಹಾಗಾಗಿ ಇನ್ನೂ MSME ಯೂನಿಟ್ಗಳಿಗೆ ಇನ್ನೂ ಯಾವ ರೀತಿಯಾದಂಥ ಸೌಲಭ್ಯಗಳನ್ನ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಪೂರ ನೇರವಾಗಿ ಯಾವ ಥರ ಕೊಡ್ತಾರೆ ಅನ್ನೋದು ನಾವು ಆ ಎಲ್ಲ ಕಂತುಗಳು ಅನೌನ್ಸ್ ಆದಮೇಲೆ ನೀವು ನನಗನ್ಸುತ್ತೆ ವಲಸೆ ಕೆಲಸಗಾರರ ಬಗ್ಗೆನೇ ಒಂದು ಪ್ಯಾಕೇಜ್ ಇರ್ಬೋದು ಅಂತ ಹೇಳಿ. ಕರೆಕ್ಟ್. ಯಾಕಂದ್ರೆ ದೇ ಕಾನ್ಸ್ಟಿಟ್ಯೂಟ್ ದಿ ಲಾರ್ಜೆಸ್ಟ್ ನಂಬರ್ ಆಫ್ ಲೇಬರ್ ಇನ್ ದಿಸ್ ಕಂಟ್ರಿ. ಏನೋ ಅಬೌಟ್ 75% ಆಫ್ ದಿ ಲೇಬರ್ ಅವರೇ ಮುಖ್ಯವಾದ ಕಾರಣ. ಸೊ ಹಾಗಾಗಿ ಇದನ್ನು ತಿರ್ಗಾ ರಿವೈವ್ ಮಾಡಬೇಕಾದ್ರೆ ಅವರ ಅಗತ್ಯ ಭಾಳಷ್ಟು ಇದೆ. ಈಗ ಒಂದು ಸ್ಟೇಜ್ನಲ್ಲಿ ಅಟ್ಲೀಸ್ಟ್ ದೇ ಹ್ಯಾಡ್ ಟು ಗೋ ಬ್ಯಾಕ್ ಟು ದೇರ್ ಫ್ಯಾಮಿಲೀಸ್ ಆ್ಯಂಡ್ ಏನೋ ಪಾಪ 2 ತಿಂಗಳು ಲಾಕ್ಡೌನಲ್ಲಿದ್ದರು, ಫ್ಯಾಮಿಲಿ ಜೊತೆಗೆ ಒಂದು ಸ್ವಲ್ಪ ದಿವಸ ಏನಾದ್ರು ಕಳಿಬೇಕು ಅನ್ನೋ ಒಂದು ಇದು ಇದರಲ್ಲಿ ಸರಿಯಾದ ವ್ಯವಸ್ಥೆ ಮಾಡಲಿಕ್ಕೂ ಆಗಿಲ್ಲ ಸರ್ಕಾರಕ್ಕೂ. ಆ್ಯಂಡ್ ಕೆಲವು ಏನೋ ದಾರಿಯಲ್ಲೆಲ್ಲ ನಡ್ಕೊಂಡು ಹೋಗಬೇಕಾದ್ರೆ ಸಂಕಷ್ಟಗಳೆಲ್ಲ ಉಂಟಾಯಿತು. ಸೋಷಿಯಲ್ ಲೈಫೇ ಇಲ್ದಾಗ ಆಗಿತ್ತಲ್ಲ. ಸೊ ಈಗ ಅವರು ವಾಪಸ್ ಹೋಗಿದ್ದಾರೆ. ಆ್ಯಂಡ್ ಅಲ್ಲಿ ಹೋಗಿ ಅಲ್ಲಿ ಏನು ಕೆಲಸ ಇರೋದಿಲ್ಲ ಅವರಿಗೆ. ದೇ ವಿಲ್ ಬಿ ದೇರ್ ಫಾರ್ ಅ ವೀಕ್ ಆರ್ 10 days. ಆಫ್ಟರ್ ದಟ್ ದೇ ಹ್ಯಾವ್ ಟು ಕಮ್ ಬ್ಯಾಕ್. ಸೊ ಅವರು ತಿರ್ಗಾ ವಾಪಸ್ ಬರೋದಕ್ಕೆ ವ್ಯವಸ್ಥೆ ಮಾಡಬೇಕು. ಸರ್ಕಾರ ಅವರಿಗೆ ಒಂದು ಇನ್ಸೆಂಟಿವ್ ಕೊಡಬೇಕು. ನೀನು ತಿರ್ಗಾ ವಾಪಸ್ ಬರಪ್ಪ, ನಿನಗೆ ಒಳ್ಳೆ ಕೆಲಸ ಇದೆ, ಏನೋ ಯು ವಿಲ್ ಬಿ ಏಬಲ್ ಟು ಅರ್ನ್ ಅನ್ನೋವಂಥ ಒಂದು ವಿಶ್ವಾಸ ಮೂಡಿಸ್ಬೇಕು. ಕಾನ್ಫಿಡೆನ್ಸ್ ಅದನ್ನ ಮಾಡದೇ ಇದ್ರೆ ಭಾಳ ಕಷ್ಟ ಆಗುತ್ತೆ. ಈಗ ರಿವೈವ್ ಮಾಡಲಿಕ್ಕೆ ದೇ ಆಲ್ ಹ್ಯಾವ್ ಟು ಕಮ್ ಬ್ಯಾಕ್. ಸೊ ಅದಕ್ಕೆ ಒಂದು ಪ್ಯಾಕೇಜ್ ಮಾಡಿ ದೇ ಹ್ಯಾವ್ ಟು ಎನ್ಶೋರ್ ದಟ್ ಇಟ್ ರೀಚಸ್ ದೆಮ್ ಇಮಿಡಿಯೇಟ್ಲಿ. ದಟ್ ಈಸ್ ಇಂಪಾರ್ಟೆಂಟ್. ಇಲ್ಲಿ ಒಂದು ತುಂಬ ಸೂಕ್ಷ್ಮ ಪ್ರಶ್ನೆ ಅಂತಂದರೆ, ನಾವು ಲಾಕ್ಡೌನ್ ಮಾಡಿದ್ದೆ ಕೊರೋನಾ ಕರ್ಟೇಲ್ ಮಾಡೋಕ್ಕೆ, ಅದನ್ನು ಕಂಟೈನ್ ಮಾಡೋಕ್ಕೆ. ಸೊ ಹೋಗಬೇಕಾದ್ರೆ ಅಂದರೆ 3.0 ಮುಗಿದ ಮೇಲೆ ನಾವು ಅಂದರೆ 3ನೇ ತಾರೀಕು ಆದಮೇಲೆ ಏನು ಹೊರಟರು, ಅಲ್ಲಿ ಮತ್ತೆ ಆ ಒಂದು ವೈರಸ್ಗೆ ಎಕ್ಸ್ಪೋಜರ್ ಆಗೋ ಎಲ್ಲ ಸಾಧ್ಯತೆಗಳು ಕಂಡು ಬಂತು. ಸೊ ಅದಾಗಿ ಹೋಗಿದೆ ಆಲ್ರೆಡಿ. ಈಗ ವಾಪಸ್ ಬರಬೇಕಾದ್ರೆ ಏನೋ ಬರೀ ಅವ್ರನ್ನ ಕರ್ಕೊಂಡು ಬರೋದಲ್ಲ, ವೈರಸ್ಗೆ ಎಕ್ಸ್ಪೋಸ್ ಆಗದಿರೋ ಹಾಗೆ ಅವ್ರನ್ನ ಕರ್ಕೊಂಡು ಬರಬೇಕಾಗಿದೆ. ಅದು ತುಂಬ ಮುಖ್ಯ ಅಂತ ಅನ್ಸುತ್ತೆ ನನಗೆ. ಅಲ್ಲ, ಟೆಸ್ಟಿಂಗ್ ಮಾಡ್ಬೇಕಾಗುತ್ತೆ. ಎವ್ರಿ ಟೈಮ್ ಯು ಹ್ಯಾವ್ ಟು ಡೂ ದ ಟೆಸ್ಟಿಂಗ್. ಈಗ ಹೋಗುವಾಗ ಕೂಡ ಅವ್ರನ್ನ ಟೆಸ್ಟಿಂಗ್ ಮಾಡಿಯೇ ಕಳಿಸಿರೋದು. ಸಾಕಷ್ಟು ಸ್ಟೇಟ್ಗಳಲ್ಲಿ ಟೆಸ್ಟಿಂಗ್ ಮಾಡಿಯೇ ಕಳಿಸಿದ್ದಾರೆ. ಆ್ಯಂಡ್ ತಿರ್ಗಾ ಬರ್ಬೇಕಾದ್ರೆ ಕೂಡ ಬಿಕಾಸ್ ದೇ ಆರ್ ಕಮಿಂಗ್ ಟು ಡಿಫ್ರೆಂಟ್ ಝೋನ್, ಟೆಸ್ಟಿಂಗ್ ಮಾಡಬೇಕಾಗುತ್ತೆ. ರಿಸೀವ್ ಮಾಡಬೇಕಾದ್ರೂ ಮಾಡಬೇಕು ಅಂತ ಕಾಣುತ್ತೆ. ರಿಸೀವ್ ಮಾಡುವಾಗೂ ಮಾಡಿದ್ದಾರೆ. ಬಟ್ ಏನಂದರೆ ನಿಮ್ಮದು ಒಂದು ಥರ್ಮಾಮೀಟರು, ಒಂದು ಏನು ಹೇಳಿ ನಿಮ್ಮ ಟೆಂಪ್ರೇಚರ್ ನೋಡಿಕೊಂಡು ಟೆಸ್ಟ್ ಮಾಡುವಂಥದ್ದು ಆಗಿದೆ. ಸಿಂಪಲ್ ಟರ್ಮ್ಸಲ್ಲಿ ಹೇಳಬೇಕು ಅಂತಂದರೆ. ಆದರೆ ನಿಮಗೆ ಆಗಿಲ್ಲ. ಯಾಕಂದರೆ ತುಂಬ ನಾವು 80% ನಾವು ಓದಿರೋ ಹಾಗೆ ಅಸಿಂಪ್ಟೊಮ್ಯಾಟಿಕ್ ಕೇಸಸ್ಗಳೇ ತುಂಬ ಇದೆ. ನಿಮಗೆ ಜ್ವರನೂ ಇಲ್ಲ, ನೆಗಡಿನೂ ಇಲ್ಲ, ಗಂಟಲು ನೋವಿಲ್ಲ, ಏನೂ ಇಲ್ಲ, ಆದರೂ ನಿಮಗೆ ಕೊರೋನಾ ಇದೆ.
ಹೆಂಗೆ ಗೊತ್ತಾಗೋದು ಅದು? ಹೌದು, ಭಾಳ ಕಷ್ಟ ಇದೆ. ಇಟ್ಸ್ ವೆರಿ ಚಾಲೆಂಜಿಂಗ್ ಸಿಚುಯೇಷನ್, ವೆರಿ ಚಾಲೆಂಜಿಂಗ್. ಸೊ ಈಗ ಇಷ್ಟು ಜನ ಹೊರಗಡೆ ಬಂದಿರೋದು ಮತ್ತು ಇವ್ರು ಮತ್ತೆ ವಾಪಸ್ ಬರುವಾಗ ಯಾರಿಂದ ಯಾರಿಗೆ ಹರಡುತ್ತೆ ಮತ್ತು ಅದು ಹೇಗೆ ಉಲ್ಬಣ ಆಗುತ್ತೆ? ಯಾಕಂದರೆ ಈಗ ಸೆಟ್ಲ್ ಆಗಿದೆ ನನ್ನ ಪ್ರಕಾರ ಒಂದು ರೀತಿಯಿಂದ ಅಲ್ವಾ. ಅವ್ರು ಹೊರಟರು ಅಂದರೆ ಒಂದು ರೀತಿಯಿಂದ ಹೊರಗಡೆ ಬರುವಂಥ ಜನ ಕೂಡ ಬಂದರು ಮತ್ತೆ ಸೆಟ್ಲ್ ಆಗಿದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ವೈನ್ ಶಾಪ್ ಓಪನ್ ಆದ ತಕ್ಷಣ ಎಲ್ಲ ಹೊರಗಡೆ ಬಂದು ನಿಂತ್ಕೊಂಡ್ರು, ಮತ್ತೆ ವಾಪಸ್ ಆ ಥರ ಸಿಚುವೇಶನ್ ಅನ್ನೋದೇ ಇಲ್ಲ, ಅನ್ನೋದಾಗಿರಲಿಲ್ಲ. ಈಗ ಸೆಟ್ಲ್ ಆಯಿತು, ಮತ್ತೆ ಅವ್ರನ್ನ ವಾಪಸ್ ಕರೆಸ್ಕೊಳ್ಳುವಾಗ ಮತ್ತೆ ಆ ಥರ ಸಮಸ್ಯೆಗಳು ಉದ್ಭವಗೊಳ್ಳುತ್ತೆ ಅಂತ ನನಗನ್ಸುತ್ತೆ. ನಾವು ಮಾತಾಡ್ತೀವಿ ಇವತ್ತಿನ ನಿರ್ಮಲಾ ಸೀತಾರಾಮನ್ ಅವರ ಪ್ಯಾಕೇಜ್ ಬಗ್ಗೆ. 6 ಲಕ್ಷ ಕೋಟಿಗಳ ಇವತ್ತಿನ ಕೊಡುಗೆ ಅಥವಾ ಇವತ್ತಿನ ಯೋಜನೆಗಳನ್ನ ಅವರು ಪ್ರಸ್ತಾಪ ಮಾಡಿದ್ರು, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಕ್ರಾಸ್ಟ್ ಅವ್ರು ನಮ್ಮೊಂದಿಗೆ ಲೈನಲ್ಲಿದ್ದಾರೆ. ಕ್ರಾಸ್ಟ್ ಅವ್ರಿಗೆ 2 ಪ್ರಶ್ನೆಗಳು ನಾನು ಕೇಳಬೇಕು ಅಂದ್ಕೊಂಡೆ. ಮೊದಲನೇದು ಕಾರ್ಮಿಕರ ಸಮಸ್ಯೆ. ಅಂದರೆ ಈಗ ನಿಮಗೆ ಒಂದಷ್ಟು ಲೋನ್ ಸಿಗುವಂಥದ್ದು, ಬೇರೆ ಬೇರೆ ಸೌಲಭ್ಯಗಳನ್ನ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡುವಂಥ ಪ್ರಸ್ತಾಪವನ್ನು ಮುಂದಿಟ್ಟಿದೆ. ಅದ್ರ ಬಗ್ಗೆಯೂ ಕೂಡ ನಿಮ್ಮದು ಒಂದಷ್ಟು ಅನುಮಾನಗಳಿದೆ. ಆದರೆ ಈಗ ನಾವು ಮಾತಾಡ್ತಾ ಇದ್ವಿ ಬ್ರೇಕ್ಗಿನ ಮುಂಚೆ, ಕಾರ್ಮಿಕರು ಎಲ್ಲರೂ ಕೂಡ ಬಹಳಷ್ಟು ಜನ ಕಾರ್ಮಿಕರು ಸಂಘಟಿತ ವಲಯ, ಅಸಂಘಟಿತ ವಲಯ ತಮ್ಮ ಊರುಗಳಿಗೆ ಹೋಗಿದ್ದಾರೆ. ಅದು ನಮ್ಮ ರಾಜ್ಯದಲ್ಲೇ ಊರುಗಳಿಗೆ ಹೋಗಿರ್ಬೋದು ಅಥವಾ ಬೇರೆ ರಾಜ್ಯಗಳ ಕಾರ್ಮಿಕರು ಹೋಗಿರ್ಬೋದು. ಹೋಗಬೇಕಾದ್ರೆ ಏನೆಲ್ಲ ಕನ್ಫ್ಯೂಷನ್ಸ್ ಆಗುತ್ತೆ ನಮಗೆ ಗೊತ್ತು. ಈಗ ಮತ್ತೆ ಬರಬೇಕಾದ್ರೆ ಏನಾಗುತ್ತೆ ಗೊತ್ತಿಲ್ಲ. ಸೊ ಈ ಒಂದು ಸಮಸ್ಯೆ ನಿಮ್ಮ MSMEಗಳು ಹೇಗೆ ಪರಿಹಾರ ಕಂಡುಕೊಳ್ಳುತ್ತೆ ಕ್ರಾಸ್ಟಾಜಿ? ಇದೊಂದು ದೊಡ್ಡ ಪ್ರಶ್ನೆ ಇದು. ಓಕೆ, ಮೊನ್ನೆ ಲಾಕ್ಡೌನ್ ಓಪನ್ ಮಾಡಿದಾಗ ಇಂಡಸ್ಟ್ರಿಗಳು ಓಪನ್ ಮಾಡಬಹುದು ಅಂತ ಬಂದಾಗ 33% ಕೆಲಸಗಾರರು ಕೆಲಸ ಮಾಡಬಹುದು ಅಂತ ಬಂತು. ಹೌದು, ಆದ್ರೆ 33% ಅಲ್ಲ, 10 to 20% ಜನಗಳು ಕೂಡ ಬಂದಿಲ್ಲ. ಅಂದರೆ ವಲಸೆ ಹೋದವರು ನಮ್ಮ ರಾಜ್ಯದೊಳಗಾಗ್ಲಿ ರಾಜ್ಯದ ಹೊರಗಡೆ ಆಗ್ಲಿ, ರಾಜ್ಯದ ಹೊರಗಡೆ ಅಂತೂ ಚಾನ್ಸೇ ಇಲ್ಲ. ರಾಜ್ಯದ ಒಳಗಡೆ ಇರುವವರು ಕೂಡ, ಈಗ ಫಾರ್ ಎಕ್ಸಾಂಪಲ್ ಹುಬ್ಳಿ, ಗುಲ್ಬರ್ಗ, ರಾಯಚೂರು, ಬೆಳಗಾವ್, ಈ ಕಡೆ ಎಲ್ಲ ಜನಗಳು ಕೂಡ ಹೋದವರು, ವಲಸೆ ಹೋದವರು ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಟ್ರಾನ್ಸ್ಪೋರ್ಟ್ ಇಲ್ಲ, ಟ್ರೈನ್ ಇಲ್ಲ, ಬಸ್ ಇಲ್ಲ. ಆದ್ರೆ ಇದು ಅಲ್ಲದೆ ಸರ್ಕಾರ ಏನ್ ಮಾಡಿತ್ತು, ನೀವು ಅವರಿಗೆ ಪೇಮೆಂಟ್ ಕೊಡಿ ಅಂತ. ಆದರೆ ಕೆಲಸಕ್ಕೆ ಬಂದವರು ಮತ್ತೆ ಕೆಲಸಕ್ಕೆ ಬರದೇ ಇವರು, ಇವರಿಗೆ ಸಂಬಳ ಯಾವ ರೀತಿ ಕೊಡ್ತೀರಾ? ಕೆಲಸಕ್ಕೆ ಬಂದಾಗ ಸಂಬಳ ಕೊಡಬೇಕು, ಕೆಲಸ ಬರದೇ ಇರೋರಿಗೆ ಹೆಂಗೆ ಕೊಡ್ತೀರಾ? ಆದ್ರೆ ನಮ್ಗೆ ಇವಾಗ ಅರ್ಜೆಂಟಾಗಿ ಏನು ಬೇಕಾಗಿತ್ತು? ಕ್ಯಾಶ್ ಫ್ಲೋ. ಯಾವ ರೀತಿ ಜನಗಳಿಗೆ ಸಂಬಳ ಕೊಡ್ಲಿಕ್ಕೆ? ಈಗ ಸಂಬಳ ಕೊಡ್ಲಿಕ್ಕೆ ಕ್ಯಾಶ್ ಫ್ಲೋ ಇಲ್ಲ. ಅದರಲ್ಲಿ ಒಂದು ವೇಳೆ ಓಕೆ, ಯಾರ್ಯಾರಿಗೆ ಜನಗಳಿಗೆ ವರ್ಕರ್ಸ್ಗೆ ಸಂಬಳ ಕೊಡಿ, ಅದರಲ್ಲಿ 50% ಸರ್ಕಾರ ಕೊಡ್ತೀನಿ, 50% ನೀವು ಕೊಡಿ. ಇಂಥ ಒಂದು ಸ್ಟಿಮ್ಯುಲಸ್ ಪ್ಯಾಕೇಜ್ ಅನ್ನು ಕೊಡುವುದನ್ನು ಬಿಟ್ಬಿಟ್ಟು ನೀವು ಸಾಲ ತಗೊಳ್ಳಿ, ನಾವು ಗ್ಯಾರಂಟಿ ಆಗಿದ್ವಿ. ಅಲ್ಲ, ಸಾಲ ತಗೊಳ್ಳಿ ನೀವು ಗ್ಯಾರಂಟಿ ಅಂದ್ರೆ ಸಾಲ ಕೊಡೋದು ಯಾರು? ಬ್ಯಾಂಕ್ ಮ್ಯಾನೇಜರ್. ಬ್ಯಾಂಕ್ ಮ್ಯಾನೇಜರ್ ಕಾಸಿದ್ರು ಕೂಡ ಕಾಸು ಕೊಡಲ್ಲ ಅವನು. ಯಾಕಂದ್ರೆ 302 lakhs crores ಇಲ್ಲ, ಅವನು ಬ್ಯಾಂಕ್ ನಲ್ಲಿ ಇದ್ರೂ ಕೂಡ ಕೊಟ್ಟಿದ್ದು ಸಾಲ ಎಷ್ಟು? 270 lakhs crores. ಸೊ ಈ ತರ ಸೊ ನಮ್ಮಲ್ಲಿ ಬ್ಯಾಂಕ್ ನಲ್ಲಿ ಕಾಸು ಇದ್ರೂ ಕಾಸು ಕೊಡಲ್ಲ. ಕಾಸು ಕೊಡುವ ರೀತಿ ಹೇಗೆ ಅಂದ್ರೆ ಕರೆಂಟ್ ಅಸೆಟ್ ಮೇಲೆ, ಡೆಟ್ ಈಕ್ವಿಟಿ ರೇಷಿಯೋ ಮೇಲೆ. ಇಲ್ಲದೆ ಹೋದ್ರೆ ನಾಳೆ ದಿವಸ ಅಪ್ಪಿ ಏನಾದ್ರು ಲೋನ್ NP ಆದ್ರೆ ಮ್ಯಾನೇಜರ್ ಇಸ್ ಹೆಲ್ಡ್ ರೆಸ್ಪಾನ್ಸಿಬಲ್. ಈ ತರ ಇರುವಾಗ ಮ್ಯಾನೇಜರ್ ಯಾಕೆ ಸಾಲ ಕೊಡ್ತಾನೆ? ಅದಕ್ಕೋಸ್ಕರ ನಾವು ಕೇಳಿರೋದು ಆನ್ ಬೋರ್ಡ್ ಯಾರ್ಯಾರಿಗೆ ಸ್ಯಾಂಕ್ಷನ್ ಆಗಿದೆಯೋ ವರ್ಕಿಂಗ್ ಕ್ಯಾಪಿಟಲ್, ಅದರಲ್ಲಿ 20% 30% ವಿದೌಟ್ ಆಸ್ಕಿಂಗ್ ಎನಿ ಕ್ವಶನ್ಸ್ ಕೊಡಿ ಅಂತ. ಓಕೆ, ಆವಾಗ ಏನಾಗುತ್ತೆ, 30% ವರ್ಕಿಂಗ್ ಕ್ಯಾಪಿಟಲ್ ನಿಮ್ಮ ಹತ್ರ ರೆಡಿ ಇರುತ್ತೆ, ಕ್ಯಾಶ್ ಇರುತ್ತೆ. ಸೊ ದಟ್ ಯು ಕ್ಯಾನ್ ಪೇ ರೆಂಟ್, ಯು ಕ್ಯಾನ್ ಪೇ ಸ್ಯಾಲರೀಸ್, ಯು ಕ್ಯಾನ್ ಪೇ ಟ್ಯಾಕ್ಸಸ್ ಆರ್ ಇಂಟ್ರೆಸ್ಟ್ ವಾಟ್ ಎವರ್ ಆರ್ EMI ವಾಟ್ ಎವರ್ ಹ್ಯಾಸ್ ಟು ಪೇಡ್. ಯಾಕಂದ್ರೆ EMIಗೆ ಡಿಲೇ ಮಾಡಿದ್ರು NBFC-ನವರು EMI ಡಿಲೇ ಮಾಡಿಲ್ಲ, ಇಂಟ್ರೆಸ್ಟ್ ಅನ್ನು ಅವರು ಡೆಬಿಟ್ ಮಾಡಿದ್ದಾರೆ. ಸೊ ದೇರ್ ಇಸ್ ವರ್ಕಿಂಗ್ ಕ್ಯಾಪಿಟಲ್ ನಲ್ಲಿ ಇವಾಗ ಝೀರೋ, ಕ್ಯಾಶ್ ಡ್ರಾ ಮಾಡ್ಲಿಕ್ಕೆ ಆಗಲ್ಲ. ಪವರ್ ಬಿಲ್ ಕಟ್ಟಬೇಕು, ಪವರ್ ಬಿಲ್ ಡಿಲೇ ಅಂದ್ರೆ ನೆಕ್ಸ್ಟ್ ಮಂತ್ ಪವರ್ ಬಿಲ್ ಕಟ್ಟಬೇಕು, ಎಲ್ಲಿದೆ ಕಾಸು? ಸೊ ದೀಸ್ ಆರ್ ದ ಚಾಲೆಂಜಸ್. ಓಕೆ, ರೈಟ್ ನೌ ವಿ ವಾಂಟ್ ಸಮ್ ಕ್ಯಾಶ್ ಮನಿ. ತಾವೇನಾದ್ರು ಹೇಳ್ತೀರಾ ಅದರ ಬಗ್ಗೆ? ಅಲ್ಲ, ಅದೇ ಐ ಥಿಂಕ್ ಪವರ್ ಬಿಲ್ ಬಗ್ಗೆ ಹೇಳ್ತಾ ಇದ್ರು. ಬಹುಶಃ ಅದು ಕೂಡ ಪ್ಯಾಕೇಜಲ್ಲಿ ಇದೆ ಅಂತ ಕಾಣುತ್ತೆ. ನಾವು ಸಂಕಷ್ಟಕ್ಕೆ ಸಿಲುಕಿರುವ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ 90,000 ಕೋಟಿ ನೆರವು ಅಂತ ಹೇಳಿದ್ದಾರೆ. ಬಹುಶಃ ಅದರಲ್ಲಿ ಅದನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡ್ತಾರೆ, ಏನೋ 90,000 crores ಏನೋ ಹ್ಯೂಜ್ ಸಮ್. ಅದನ್ನು ಬಹುಶಃ ಕೆಲವು ಏನೋ ಕಸ್ಟಮರ್ಸ್ ಲೆವೆಲ್ಗೂ ಅದನ್ನು ಡೆಫಿನೆಟ್ಲಿ ದೇ ವಿಲ್ ಪಾಸ್ ಇಟ್ ಆನ್. ರಾಷ್ಟ್ರ ಅವರೇ, ಯು ಕ್ಯಾನ್ ಹೋಪ್ ದಟ್ ಸಮಥಿಂಗ್ ವಿಲ್ ಕಮ್ ಔಟ್ ಆಫ್ ದಟ್ ಫಂಡ್ಸ್ ಆಲ್ಸೋ. 90,000 ಕೋಟಿ ಇಟ್ಟಿದ್ದಾರೆ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಸಹಾಯಕ್ಕಾಗಿ. ಅದು ಅದರಲ್ಲಿ ಬಹುಶಃ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಮತ್ತು REC ಮುಖಾಂತರ ಮಾಡಬೇಕು ಅಂತ.
ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ ಸರ್. ಈಗ RBIನವರು ಯಾವಾಗ 3 ತಿಂಗಳದ್ದು EMI ಕಟ್ಟಬೇಡಿ, 3 ತಿಂಗಳದ್ದು ಇಂಟ್ರೆಸ್ಟ್ ಕಟ್ಟಬೇಡಿ ಎಂದು RBI ಅನೌನ್ಸ್ ಮಾಡಿಬಿಟ್ಟು ಇವಾಗ 90 ಡೇಸ್ ಆಯಿತು. ಆದರೆ NBFCs ಏನು ಮಾಡಿದ್ರು, ಆಟೋಮ್ಯಾಟಿಕಲಿ ಡೆಬಿಟ್ ಮಾಡಿದ್ರು, ಆಟೋಮ್ಯಾಟಿಕ್ ಇಂಟ್ರೆಸ್ಟ್ ಡೆಬಿಟ್ ಮಾಡಿದ್ರು. ಆದರೆ 40 to 60% ಫೈನಾನ್ಸ್ ಈಸ್ ಫ್ರಮ್ ದ NBFCs ಫಾರ್ ದ MSMEಗೆ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ನವರು MSMEಗೆ ಸಾಲ ಕೊಟ್ಟಿರೋದು ಖಾಲಿ 20% 30% MSMEsಗಳು ಮಾತ್ರ. ಮೆಜಾರಿಟಿ ಆಫ್ ಫಂಡ್ ಫಾರ್ MSME ಕಮ್ಸ್ ಫ್ರಮ್ NBFCs. NBFCs ಆರ್ ಡೋಲ್ಡ್ರಮ್ಸ್ ಆಫ್ಟರ್ ದ IL&FS ಕೇಸ್ ಆದಮೇಲೆ. ಅದಕ್ಕೋಸ್ಕರ ಸಂಕಟದಲ್ಲಿ ಮುಂಚೆ ಸ್ಲೋ ಡೌನ್ ಇತ್ತು. ಓಕೆ, ಆಲ್ ಆಟೋ ಸೆಕ್ಟರ್ ಸ್ಲೋ ಡೌನ್. ಆವಾಗ ನಿಮಗೆ ಅಲ್ಲಿ ಸ್ಟಾಕ್ ಇತ್ತು, ಪೇಮೆಂಟ್ ಬಂದಿರಲಿಲ್ಲ. ಅದಕ್ಕೂ ಚಿಂತಾಜನಕದ ಸ್ಥಿತಿ ಅಂದರೆ PSIನವರು ಈಗ 50 ಡೇಸ್ ಲಾಕ್ಡೌನ್ ಆದಮೇಲೆ ಇವಾಗ ಇಮಿಡಿಯೇಟ್ ಆಗಿ 45 ಡೇಸ್ ಇಮಿಡಿಯೇಟ್ ಪೇಮೆಂಟ್ ಕೊಡಿ ಅಂದ್ಬಿಟ್ಟು ಇವರು ಘೋಷಣೆ ಮಾಡ್ತಾರಲ್ಲ, ಇದು ನ್ಯಾಯನಾ? ಓಕೆ, ಕ್ರಾಸ್ಟ್ ಅವರೇ ಇನ್ನೊಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡೆ. ಅಂದರೆ ನಿಮಗೆ ಈಗ ನಿನ್ನೆ ಪ್ರಧಾನಮಂತ್ರಿ ಅವರ ಮಾತುಗಳನ್ನ ಕೇಳಿದಾಗ ಆತ್ಮನಿರ್ಭರ ಭಾರತ ಅಂದರೆ ಸ್ವಾವಲಂಬಿ ಭಾರತನ ಮಾತನ್ನು ಹೇಳಿದರು. ಅದರ ಅಂಗವಾಗಿ ಅಂದರೆ ಇದು ಕೊರೋನಾ ಅನ್ನೋದು ನೆಪ ಇಟ್ಕೊಂಡು ಒಂದಷ್ಟು ಬೇರೆ ಕೆಲಸಗಳನ್ನ ಮಾಡಬೇಕಂತ ಹೊರಟಿದ್ದಾರೆ ಅಂತ ಅನಿಸುತ್ತೆ. ಸೊ ಈ ಒಂದು ಸ್ವಾವಲಂಬಿ ಭಾರತ ಅಂತಂದರೆ ಇವತ್ತು ಆಲ್ರೆಡಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ವಿ, ಸಾಕಷ್ಟು ನಮ್ಮ ಪ್ರಾಡಕ್ಟ್ಗಳು ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ಜನ. ಸೊ ಓಕೆ, ಸೊ ಅದು ನಿಮ್ಗೆ ಹೆಲ್ಪ್ ಆಗುತ್ತಾ ಅಂತ ಅನ್ಸಲ್ವಾ ಖಂಡಿತ ನಿಮಗೆ MSMEಗಳಿಗೆ? ಹೌದು. ಅಲ್ಲ, ನಿನ್ನೆ ಪ್ರೈಮ್ ಮಿನಿಸ್ಟರ್ ಮಾತಾಡಿದ ಒಂದೊಂದು ಶಬ್ದ ಇದೆಯಲ್ಲ, ವೆರಿ ವೆರಿ ಅಪ್ರಾಪ್ರಿಯೇಟ್. ವೆರಿ ಅಪ್ರಾಪ್ರಿಯೇಟ್ ಅಂದರೆ ಇಡೀ ನಮ್ಮ ಇಂಡಸ್ಟ್ರಿಗೆ, ಇಡೀ ನಮ್ಮ ಬಿಸ್ನೆಸ್ ಕಮ್ಯುನಿಟಿಗೆ, ಇಡೀ ನಮ್ಮ ಈ ಜಾಗತೀಕರಣ ಅಂತ ನಾವು 1991ನಲ್ಲಿ ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್, ಲಿಬರಲೈಸೇಷನ್ ಅಂತ ಮನಮೋಹನ್ ಸಿಂಗ್ ಮತ್ತು ನರಸಿಂಹರಾವ್ ಅನೌನ್ಸ್ ಮಾಡಿದಾರ, ಇದಕ್ಕಿಂತ ಜಾಸ್ತಿ. ಆದರೆ ಪಾಪ ಅವರು ಅನೌನ್ಸ್ ಮಾಡಿದ ರೀತಿಯ ಸ್ವಾವಲಂಬನೆ, ಸೆಲ್ಫ್ ರಿಲಯಂಟ್, ವೋಕಲ್ ಟು ಗ್ಲೋಬಲ್ ಅಂಡ್ ಕಂಪ್ಲೀಟ್ ಲ್ಯಾಂಡ್ ಮತ್ತೆ ಲೇಬರ್, ಲಿಕ್ವಿಡಿಟಿ, ಆಲ್ ದೀಸ್ ದಿಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಟುಡೇ. It is only, she should not remain on the paper. Nirmala Sitharaman should have announced immediate package. ನಾಳೆಯಿಂದ ಏನು ಬೇಕು, not promises. ಓಕೆ, This is only promises. ಅಲ್ಲ, ಪ್ರಾಮಿಸಸ್ ಇವತ್ತು ಪ್ರಾಮಿಸ್ ತಾನೇ Like ಮಾಡೋಕ್ಕಾಗೋದು. RBI ಅನೌನ್ಸ್ ಮಾಡಿದ್ರಲ್ಲ 3 months ನೀವು EMI ಕಟ್ಟಬೇಡಿ, ಇಂಟ್ರೆಸ್ಟ್ ಕಟ್ಟಬೇಡಿ ಅಂದ್ಬಿಟ್ಟು ಯಾರು ಕೇಳಿದ್ರು? ಯಾರು ಕೇಳಲೇ ಇಲ್ವಲ್ಲ. ಓಕೆ, ತಾವೇನಾದರೂ ಹೇಳ್ತೀರಾ ಈ ಬಗ್ಗೆ? ಈಗ ಈ ಒಂದು ತುಂಬ ಇಂಪಾರ್ಟೆಂಟ್ ನನಗನ್ಸಿದೆ these are our ಅನೌನ್ಸ್ಮೆಂಟು. ಗ್ಲೋಬಲ್ ಅಂದರೆ ಗ್ಲೋಬಲ್ ಬ್ರ್ಯಾಂಡ್ಗಳು ಒಂದು ಕಾಲಕ್ಕೆ ಲೋಕಲ್ ಆಗಿದ್ದು. ಸೊ ಇವತ್ತಿನ ನಮ್ಮ ಸ್ಥಳೀಯ ಬ್ರ್ಯಾಂಡ್ಗಳಿಗೆ ಒಂದು ಚೈನಾ ವಿರುದ್ಧ ಒಂದು ಪರೋಕ್ಷ ಒಂದು ಇದು ಕೂಡ ಇದೆ ಅನ್ಸುತ್ತೆ. ಗ್ಲೋಬಲೈಸೇಷನ್ನು ಮತ್ತು ಈ ಲೋಕಲ್ ಇದಕ್ಕೆ ಏನು ಜಾಗತೀಕರಣ ಏನಿತ್ತು, ಅದು ನಮ್ಮ ಒಂದು ಆಧುನಿಕತೆಯ ನೆಪದಲ್ಲಿ ನಮ್ಮ ಭಾರತೀಯರ ಒಂದು ಆರ್ಥಿಕ ಸಾಕ್ಷರತೆ ಎಷ್ಟು ಮಟ್ಟಿಗೆ ಬಂದಿತ್ತು ಅಂದರೆ 2012ರಲ್ಲಿ ಗ್ಲೋಬಲ್ ಸಮಿಟ್, ಫೈನಾನ್ಷಿಯಲ್ ಗ್ಲೋಬಲ್ ಸಮಿಟ್, ಇವರು ನಮ್ಮ ಇಂಡಿಯಾಕ್ಕೆ ರೇಟಿಂಗ್ ಕೊಟ್ಟಿದ್ದು 35% ಆಫ್ ಅವರ್ ಇಂಡಿಯನ್ ಪಾಪ್ಯುಲೇಷನ್ ಈಸ್ ಫೈನಾನ್ಷಿಯಲಿ ಲಿಟ್ರೇಟ್ಸ್ ಅಂತ 2012ರಲ್ಲಿ. ಅದೇ 2016ರಲ್ಲಿ ಮತ್ತೊಂದು ರಿಪೋರ್ಟ್ ಬಂದಿದ್ದು, ಇಟ್ ಹ್ಯಾಸ್ ಕಮ್ ಡೌನ್ ಟು 24,000. ಅಂದರೆ ನಾವು ಆರ್ಥಿಕ ಸಾಕ್ಷರತೆ, ಆರ್ಥಿಕ ನಿರ್ವಹಣೆ ಬಗ್ಗೆ ಹೆಚ್ಚು ಆಸಕ್ತಿ ಇಲ್ಲದೆ ಒಂದು ರೀತಿಯ ಆಧುನಿಕತೆಗೆ ನಾವು ಮರಳಾಗಿಬಿಟ್ಟಿದ್ವಿ. ಈಗ ಒತ್ತಾಯಪೂರ್ವಕವಾಗಿ ನಾವು ಈಗ ಒಂದು ಆರ್ಥಿಕ ಸಾಕ್ಷರತೆಯನ್ನು ನಾವು ಬೆಳೆಸ್ಕೊಳ್ಬೇಕಾಗತ್ತೆ, ಆರ್ಥಿಕ ಶಿಸ್ತನ್ನು ಬೆಳೆಸ್ಕೊಳ್ಳೋಕ್ಕೆ ಒಂದು ದಾರಿಯಾಗಿದೆ ಅಂತ ಅನ್ಕೋಬೋದು ಇದು. ಓಕೆ, ತಾವೇನು ಹೇಳ್ತೀರಾ ರಾಮಕೃಷ್ಣ ಪಾಟೀಲ್ ಈ ವಿಚಾರದ ಬಗ್ಗೆ? ಅಲ್ಲ, ನನಗನ್ಸುತ್ತೆ ಭಾಳ ವೆರಿ ಇಂಪಾರ್ಟೆಂಟ್ ಇಶ್ಯೂಸ್ನ ಟ್ಯಾಕಲ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಲ್ಯಾಂಡ್ ಆಗ್ಬೋದು, ಲೇಬರ್ ಆಗ್ಬೋದು, ಲಿಕ್ವಿಡಿಟಿ ಆ್ಯಂಡ್ ಲಾಸ್. ಇದು 1991ನಲ್ಲಿ ಏನೋ ಒಂದು ರಿಫಾರ್ಮ್ಸ್ ಆ ಲೆವೆಲ್ಗೆ ಇರ್ತಕ್ಕಂಥ ರಿಫಾರ್ಮ್ಸ್, ಅಥವಾ ಇನ್ನು ಮುಂದಕ್ಕೆ ಹೋಗುವಂಥ ರಿಫಾರ್ಮ್ಸ್ ಇದು. ಸೊ ಬಟ್ ಆದರೆ ಕ್ರಾಸ್ಟ್ ಅವ್ರು ಹೇಳ್ದಂಗೆ ಇಂಪ್ಲಿಮೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆವಾಗ ನೀವು ಯಾವ ಸ್ಟೇಜಲ್ಲಿ ಇದ್ರಿ ಅಂದರೆ ವಿ ಆರ್ ಸ್ಟಿಲ್ ಡಿಪೆಂಡೆಂಟ್ ಆನ್ ವೇರಿಯಸ್ ಅದರ್ ಫ್ಯಾಕ್ಟರ್ಸ್. ಸೊ ನಾವು ಬರ್ಬಾದಾಗಿದ್ದಾಗ ಒಂದು ಆ ರಿಫಾರ್ಮ್ಸ್ ಬಂದದ್ದು, ಏನೋ ಅನಿವಾರ್ಯತೆಯಿಂದ ಬಂದಂತಹ ಒಂದು ರಿಫಾರ್ಮ್ಸ್. ಬಟ್ ಈಗ ಆ ಥರ ಪರಿಸ್ಥಿತಿ ಇಲ್ಲ. ಇನ್ ದ ಸೆನ್ಸ್ ಕೊರೋನಾ ಬಂದಮೇಲೆ ಬಹುಶಃ ಒಂದು ರೀತಿ ಎಲ್ಲ ದೇಶಗಳ ಪರಿಸ್ಥಿತಿನೂ ಒಂದೇ ರೀತಿ ಆಗ್ಬಿಟ್ಟಿದೆ, ಇನ್ಕ್ಲೂಡಿಂಗ್ ದಿ ವೆಸ್ಟರ್ನ್ ಕಂಟ್ರೀಸ್, ಸೋ ಕಾಲ್ಡ್ ರಿಚ್ ಕಂಟ್ರೀಸ್. ಅವರು ದೇ ಆಲ್ಸೋ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ಸ್ಕ್ರ್ಯಾಚ್. ಅವರು ದೇ ಹ್ಯಾವ್ ಸಫರ್ಡ್ ಎ ಲಾಟ್. ಐ ಮೀನ್ ಅವರವರ ಎಕಾನಮಿಗೆ ಮಾಡಿದ್ರೆ ಅದು ಇಟ್ಸ್ ಅ ಹ್ಯೂಜ್ ಲಾಸ್. ಆ್ಯಂಡ್
ಈ 20 lakh crores I think is the third or the fourth highest package. ಥರ್ಡ್ which has ಹೈಯೆಸ್ಟ್ been, ಪ್ಯಾಕೇಜ್ ಆಫ್ಟರ್ high US package. ಅಂಡ್ ಜಪಾನ್. So, ಜಪಾನ್ ಅಂಡ್ US. ಹಾಗಿರುವಾಗ ನನಗನ್ಸುತ್ತೆ ಇಂಡಿಯಾ ಇಸ್ ಆಲ್ಸೋ ಸ್ಟಾರ್ಟಿಂಗ್ ಅನ್ ಅ ಬೆಟರ್ ಫುಟಿಂಗ್ ದ್ಯಾನ್ ಇನ್ 1991. ಬಟ್ ಅದನ್ನ ಇಂಪ್ಲಿಮೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ. ಆ್ಯಂಡ್ ಕಿಕ್ ಸ್ಟಾರ್ಟಿಂಗ್ ಇಸ್ ಇಂಪಾರ್ಟೆಂಟ್. ಕಾಸ್ಟ್ ಅವ್ರು ಹೇಳಿದಂಗೆ ಈಗ ಅವ್ರಿಗೆ ದೇ ರಿಕ್ವೈರ್ ಕ್ಯಾಶ್, ಇಮಿಡಿಯೇಟ್ ಕ್ಯಾಶ್ ಆನ್ ದಿ ಹ್ಯಾಂಡ್, ಇಮಿಡಿಯೇಟ್ ಕ್ಯಾಶ್ ಆನ್ ದಿ ಹ್ಯಾಂಡ್. ಅದನ್ನ ಬಗ್ಗೆ ಯೋಚನೆ ಮಾಡಬೇಕಾಯ್ತು. ಲೋನ್ಸ್ ಬಗ್ಗೆ ಮಾತಾಡಿದ್ದಾರೆ, ನೀವು ಹೇಗೆ ಎಷ್ಟು ಮಟ್ಟ ಅಮೌಂಟ್ ಅವೈಲಬಿಲಿಟಿ ಇರುತ್ತೆ ಅಂತ ಹೇಳಿ, ನೀವು ಬ್ಯಾಂಕ್ಗಳಿಂದ ಹೆಂಗೆ ತೊಗೋಬೋದು ಅಂತೇಳಿ. ಆದರೆ ಓವರ್ ಡ್ರಾಫ್ಟ್ ಥರ ಕೊಟ್ಬಿಟ್ಟಿದ್ರೆ ಇಮಿಡಿಯೇಟ್ಲಿ ದ ಮನಿ ವುಡ್ ಹ್ಯಾವ್ ಬಿನ್ ಅವೈಲಬಲ್ ಆ್ಯಂಡ್ ವರ್ಕರ್ಸ್ ಬಂದರೆ ಅವರಿಗೆ ಸ್ಯಾಲ್ರೀಸ್ ಕೊಡ್ಬೋದಾಯಿತು. ಆ ಫಂಡ್ಸ್ ಇಲ್ಲದೆ ಇವರು ಹೇಗೆ ಶುರು ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ಐ ಥಿಂಕ್ ವೆರಿ ಇಂಪಾರ್ಟೆಂಟ್ ಇಶ್ಯೂ ಅಂತ ನನಗೆ. ನಾನು ಸುಮ್ಮನೆ ಅಂಕಿಅಂಶಗಳು ಗಮನಿಸ್ತಾ ಇದ್ದೆ. ಅಂದರೆ ಈಗ ನಾವು ಒಂದು ನಮ್ಮ ಸ್ಥಳೀಯತೆಗೆ ಒತ್ತು ಕೊಡುವಂಥದ್ದಿರ್ಬೋದು. ಎರಡನೇದು ಚೈನಾ ಪ್ರಾಡಕ್ಟ್ ಅಥವಾ ಬೇರೆ ದೇಶದ ಪ್ರಾಡಕ್ಟ್ಗಳನ್ನ ಖರೀದಿ ಮಾಡದೆ ನಮ್ಮ ಪ್ರಾಡಕ್ಟ್ಗಳನ್ನ ಖರೀದಿ ಮಾಡು, ಮತ್ತು ಬೇರೆ ಕಂಪನಿಗಳು ಅಂದರೆ ಫಾರ್ ಎಕ್ಸಾಂಪಲ್ ಈಗ ಚೈನಾಯಿಂದ ಕಂಪ್ನಿಗಳೇನಾದರೂ ಬಂದರೆ ನಮ್ಮ ದೇಶದಲ್ಲಿ ಸ್ಥಾಪನೆ ಮಾಡಬೇಕಂದ್ರೆ ಎಷ್ಟು ಸಕಾರಾತ್ಮಕ ವಾತಾವರಣ ಇದೆ ಅನ್ನೋದ್ರ ಬಗ್ಗೆ ಸುಮ್ಮನೆ ಗಮನ ಹರಿಸ್ತಾ ಇದ್ದರೆ, ಅಂದರೆ ಅಂದರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಅಂದರೆ ಅದ್ರ ರೇಟಿಂಗ್ನಲ್ಲಿ ಭಾರತ 2014ರಲ್ಲಿ 142ನೇ ಸ್ಥಾನದಲ್ಲಿತ್ತು. 2019ನಲ್ಲಿ ಅದು 63ನೇ ಸ್ಥಾನಕ್ಕೆ ಬಂದಿದೆ ಅಂತ ಓದಿದೆ ನಾನು. ಅಂತಂದರೆ ನಿಧಾನವಾಗಿ ಚೇಂಜ್ ಆಗ್ತಾ ಇದೆ, ಬಟ್ ಇನ್ನೂ ತುಂಬ ಚೇಂಜ್ ಆಗಬೇಕಾಗಿದೆ ಅಂತ ನನಗನ್ಸುತ್ತೆ. ಸ್ವಾವಲಂಬಿ ಜೀವನಕ್ಕೆ ಅಂತಂದ್ರಲ್ಲ, ಅದಕ್ಕೆ ಅವಶ್ಯಕತೆಯು ಅನುಸಂಧಾನ ಜನನಿ ಅಂದಂಗೆ ನೆಸಿಟಿ ಇಸ್ ಮದರ್ ಆಫ್ ಇನ್ವೆನ್ಷನ್. ಈಗ ನಾವು ಈ ಕೊರೋನಾ ಪರಿಸ್ಥಿತಿಯಿಂದ ಎಷ್ಟು ಇದರಲ್ಲಿದ್ವಿ ಅಂದರೆ, ನಮ್ಮಲ್ಲಿರುವಂಥ ಕೆಲವು ಯೂನಿಟ್ಗಳು, ಪ್ರಮುಖ ಕಂಪನಿಗಳು ಈ ವೆಂಟಿಲೇಟರ್ಸು ಇವನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋ ಕಡೆ ಒಂದು ಸ್ವಲ್ಪ ಅಟೆನ್ಷನ್ ಡೈವರ್ಟ್ ಮಾಡಿ ಅದನ್ನು ಒಂದು ಸ್ವಲ್ಪ ಉತ್ಪಾದನೆ ಮಾಡಿ, ಅಂದರೆ ಹೊಸ ಒಂದು ಯೋಚನೆಗಳನ್ನ ಒಂದು ಬೆಳೆಸ್ಕೊಂಡು ಆ ಕಡೆ ಕಾರ್ಯತತ್ಪರರಾಗಿದ್ದಾರೆ ಅಂತ ಹೇಳ್ಬೋದು. ಎಸ್. ಸೊ ನಮ್ಮ ದೇಶ ಯಾವಾಗಲೂ ಅಂದರೆ ಯಾವುದೇ ದೇಶ ಇರ್ಬೋದು, ಬಹುಶಃ ನೆಸೆಸಿಟಿ ಇಸ್ ಅ ಮದರ್ ಆಫ್ ಇನ್ವೆನ್ಷನ್ ತುಂಬ ಚೆನ್ನಾಗಿ ಹೇಳಿದರು. 1964ರಲ್ಲಿ ಯಾವಾಗ ಆಹಾರ ಇಲ್ಲದೆ ಭಾರತ ಬಳಲ್ತಾ ಇತ್ತು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೊಟ್ಟಂಥ ಒಂದು ಕರೆ, ಸೋಮವಾರ ರಾತ್ರಿ ಊಟ ಮಾಡಬೇಡಿ ಅಂತ ಹೇಳಿರೋದಿರ್ಬೋದು, ಅಥವಾ ಗ್ರೀನ್ ರೆವಲ್ಯೂಷನ್ ನಾಂದಿ ಹಾಡಿದಿರ್ಬೋದು, ವೈಟ್ ರೆವಲ್ಯೂಷನ್ ನಾಂದಿ ಹಾಡಿದಿರ್ಬೋದು. ಅದಾನಂತರ ಈವರೆಗೂ ಕೂಡ ನಾವು ಆಹಾರ ವಿಚಾರದಲ್ಲಿ, ಹಾಲಿನ ವಿಚಾರದಲ್ಲಿ ನಾವು ಆತ್ಮನಿರ್ಭರ ಅಥವಾ ಸ್ವಾವಲಂಬಿ ಆಗಿದ್ದೀವಿ. ಈ ಟೈಮ್ ಈ ಒಂದು 2020ನಲ್ಲಿ ಯಾವ ವಿಚಾರದಲ್ಲಿ ಆಗ್ತೀವಿ ಅನ್ನೋದ್ರ ಬಗ್ಗೆ ರೂಪಾಲ್ ಅವ್ರಿಗೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಅವರು ಷೇರುಗಳ ಬಗ್ಗೆ ತುಂಬ ಆಳವಾದ ಜ್ಞಾನವನ್ನು ಹೊಂದಿರುವಂಥವ್ರು. ನಿನ್ನೆ ಅನೌನ್ಸ್ಮೆಂಟ್ ನಂತರ ನಾವು ನೋಡಿದ್ವಿ ನಮ್ಮ ಸೆನ್ಸೆಕ್ಸ್ ಇದೆಲ್ಲವೂ ಸಾಕಷ್ಟು ಜಿಗಿತ ಕಾಣ್ತು. ಸೊ ಅದು ಎಷ್ಟರ ಮಟ್ಟಿಗೆ ಪೂರಕವಾಗಿದೆ, ಈ ಒಂದು ಇವತ್ತಿನ ಡೆವಲಪ್ಮೆಂಟು ನಿಮ್ಮ ಶೇರ್ ಮಾರುಕಟ್ಟೆಗೆ, ಮ್ಯೂಚುವಲ್ ಫಂಡ್ಗಳಿಗೆ ಎಷ್ಟು ಮಟ್ಟಿಗೆ ಪೂರಕವಾಗಿದೆ ಅಂತ ಅನಿಸುತ್ತೆ? ಸ್ಟಾಕ್ ಮಾರ್ಕೆಟಿನ ವಿಶೇಷ ಏನಂದರೆ, ಭವಿಷ್ಯದ ಘಟನೆಗಳನ್ನು ವರ್ತಮಾನಕ್ಕೆ ಬಟ್ಟಿ ಇಡಿಸಿ ಅದಕ್ಕೆ ಮೌಲ್ಯೀಕರಣ ಮಾಡುವಂಥ ತಾಣವೇ ಈ ಷೇರು ಪೇಟೆ. ಓಕೆ. ಅಂದರೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಇವತ್ತಿಗೆ ಅದಕ್ಕೆ ಮೌಲ್ಯ ಕಟ್ಟಿ ಬಿಟ್ಬಿಡ್ತೀವಿ. ಅಂದರೆ ಅನೌನ್ಸ್ಮೆಂಟು ಇಟ್ ಇಸ್ ಎ ವೆಲ್ಕಮ್ ಫ್ಯಾಕ್ಟರ್ ಅಂತ ಆಯಿತು. ಬೆಳಿಗ್ಗೆ ಮಾರ್ಕೆಟ್ ಓಪನ್ ಆಗಿದ್ದು ಸುಮಾರು 1,000 ಪಾಯಿಂಟ್ನಲ್ಲಿ ಓಪನ್ ಆಗಿ ಕೊನೆಗೆ 600 ನಿನ್ನೆ ಮೈನಸ್ನಲ್ಲಿತ್ತು ಇಂಡೆಕ್ಸ್. ಅಲ್ಲ, ಮೋದಿ ಅವರು ಹೇಳಿದ ಮೇಲೆ, ಮೋದಿ ಅವರು ಹೇಳಿದ್ದು ರಾತ್ರಿ ಅಲ್ವಾ ನಿನ್ನೆ, ಹಾಗಾಗಿ ಇವತ್ತು ಬೆಳಿಗ್ಗೆ ಓಪನಿಂಗ್ನಲ್ಲಿ ಮಾರ್ಕೆಟ್ ಇದು. ಪ್ರಮುಖವಾಗಿ ಈ ಆರ್ಥಿಕ ಚೇತನೆಗೆ ಅಥವಾ ಪುನಶ್ಚೇತನಕ್ಕೆ ಈ ಪ್ಯಾಕೇಜ್ ಏನು ಕೊಟ್ಟಿದ್ದಾರೆ ಇವೆಲ್ಲ ಬ್ಯಾಂಕುಗಳ ಮುಖಾಂತರ ಆಗೋದ್ರಿಂದ ಯಾವುದೇ ಒಂದು ಆರ್ಥಿಕತೆ ಚೇತರಿಕೆ ಕಾಣಬೇಕಿದ್ರೆ ಬ್ಯಾಂಕುಗಳೇ ಅದಕ್ಕೆ ಬುನಾದಿ. ಹಾಗಾಗಿ ಬ್ಯಾಂಕಿನ ಷೇರುಗಳು ಅವೆಲ್ಲ ಉತ್ತಮವಾದ ಸ್ಪಂದನೆ ಮಾಡ್ತವೆ. ಇವತ್ತಿನ ಒಂದು ಈ ಪ್ಯಾಕೇಜ್ನಲ್ಲಿ ಅನೌನ್ಸ್ ಮಾಡಿರೋಂಥ ರಿಯಲ್ ಎಸ್ಟೇಟ್ ಒಂದು ವಲಯಕ್ಕೆ ಒಂದು 6 ತಿಂಗಳು ಎಕ್ಸ್ಟೆಂಡ್ ಕೊಟ್ಟಿದ್ದಾಗಲಿ, ಅಥವಾ ಈ ಅವರ ಒಂದು ರೇರಾ ರಿಜಿಸ್ಟರ್ಡ್ ಇದನ್ನು ಒಂದು 6 ತಿಂಗಳು ಮುಂದೂಡಿದ್ದನ್ನು, ಅದು ಒಂದು ರೀತಿಯಾದಂಥ ಒಂದು ಸಕಾರಾತ್ಮಕವಾದ ಒಂದು ಬೆಳವಣಿಗೆ ಅಂತಲೇ ಹೇಳ್ಬೋದು. ಅಲ್ಲ, ಅಷ್ಟೇ ಸಾಲದು ಅನ್ಸುತ್ತೆ ನನಗೆ ಅನ್ಸುತ್ತೆ. ಅಂದರೆ ಈಗ ಸದ್ಯಕ್ಕೆ ನೀವು ಹೇಳಿದಂಗೆ ಒಂದು 6 ತಿಂಗಳು ಮುಂದೂಡಿದ್ದಾರೆ. ಅದು ಮುಂದೆ ಸಂದರ್ಭಾನುಸಾರ ಈಗಿನ ಒಂದು ಈ ಹೊಸ ಒಂದು ವಾತಾವರಣಕ್ಕೆ ಯಾವ ರೀತಿಯಾದಂಥ ಒಂದು ಈ ಲೇಬರ್ ರೆಸ್ಪಾನ್ಸ್ ಬರುತ್ತೆ, ಯಾವ ಥರ ನಿವಾರಣೆ ಆಗುತ್ತೆ ಅನ್ನೋದ್ರ ಮೇಲೆ ಮುಂದೆ ಎಕನಾಮಿಕ್ ರಿವೈವಲ್ಗೆ ಐ ಥಿಂಕ್ ರಿಯಲ್ ಎಸ್ಟೇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಆ್ಯಂಡ್ ಅಲ್ಲಿರ್ತಕ್ಕಂಥಷ್ಟು ಈ ವಲಸೆ ಕಾರ್ಮಿಕರು ಬೇರೆ ಯಾವುದೇ ಫೀಲ್ಡಲ್ಲಿ ಇರಲ್ಲ, ಅವ್ರನ್ನ ರೀಎಂಪ್ಲಾಯ್ ಮಾಡಬೇಕಾದ್ರೆ ನೀವು ಅದಕ್ಕೆ ರಿಯಲ್ ಬಿಗ್ ಬೂಸ್ಟ್ ಕೊಡಬೇಕಾಗಿತ್ತು. ಆ್ಯಂಡ್ ಬರೀ ಮುಂದೂಡ್ತಕ್ಕಂಥದ್ದು ಅಷ್ಟೇ ಸಾಲದು, ಇನ್ನೊಂಥರ ಇನ್ಸೆಂಟಿವ್ಸ್ ಕೊಡಬೇಕಾಗಿತ್ತು. EMI ಮುಂದೂಡ್ದಂಗೆ ಅದು ಕೂಡ ಒಂದು ಅಷ್ಟೇ ಆಗಿದ್ದಂತ ಅನ್ಸುತ್ತೆ. ಅಂದರೆ ಸಂಕಟ ಇದೆ, ಸ್ವಲ್ಪ ಪೋಸ್ಟ್ಪೋನ್ ಆಗಿದೆ ಅಷ್ಟೇ ಬಿಟ್ಟರೆ ಬೇರೆ ಅದಕ್ಕೆ ಇನ್ಸೆಂಟಿವ್ ಏನು ಸಿಕ್ಕಿಲ್ಲ ಅಂತ. ಯಾಕಂದರೆ ಇದಕ್ಕಿಂತ ಮುಂಚೆ ಅಂದರೆ ಕೊರೋನಾ ಬರೋಕ್ಕಿಂತ ಮುಂಚೆ ಕೂಡ ರಿಯಲ್ ಎಸ್ಟೇಟ್ ಸಾಕಷ್ಟು ತೊಂದರೆಲೇ ಇತ್ತು ಅಲ್ವಾ? ಸೊ ಆ ದೃಷ್ಟಿಯಿಂದ ಇನ್ನೊಂದಿಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು ಅನ್ಸುತ್ತೆ. ಸೊ ಕ್ರಾಸ್ಟ್ ಅವರೇ, ತಾವೇನು ಹೇಳ್ತೀರಿ? ರಿಯಲ್ ಎಸ್ಟೇಟ್ ಕೊಟ್ಟಂಥದ್ದಿರ್ಬೋದು,
ಅಥವಾ ಸಾಕಷ್ಟು ಮೇಜರ್ಸ್ ಬರೀ MSMEಗಳ ಹೊರತಾಗಿ ಕೂಡ ಇವತ್ತೇನು ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಬ್ಯಾಂಕೇತರ ಸಂಸ್ಥೆಗಳಿಗೆ ನೆರವು ಇರ್ಬೋದು, ಅಂದರೆ ಸಣ್ಣ ಪ್ರಮಾಣದ ಸಾಲ ನೀಡುವ ಕಂಪನಿಗಳಿಗೆ ಸರ್ಕಾರ ನೆರವು ಕೊಡೋದು, ಅಂದರೆ NBFC ನೀವೇನು ಹೇಳಿದ್ರಿ 30,000 ಕೋಟಿ ಕೊಡುವಂಥದ್ದು ಇರ್ಬೋದು. ಸೊ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಕ್ರಾಸ್ಟ್ ಅವರೇ? ಕರೆಕ್ಟ್ ಅಲ್ಲ, ಅದೆಲ್ಲ ಒಳ್ಳೆಯ ಒಂದು ಯೋಜನೆ ಅದು. ಯಾಕಂದ್ರೆ ಇವಾಗ ಅಸಂಘಟಿತ ಮತ್ತು ಸಂಘಟಿತದಲ್ಲಿರುವ ಕೆಲಸಗಾರರು ರಿಯಲ್ ಎಸ್ಟೇಟ್ ಅಲ್ಲಿ ಕೂಡ ಬಹಳ ಜನ ಇದ್ದಾರೆ. ಅವರು ಕೂಡ ಬಹಳ ಕಷ್ಟಪಡ್ತಾ ಇದ್ದಾರೆ. ಯಾಕಂದ್ರೆ ಇವಾಗ ಅವರಿಗೆ ಕನ್ಸ್ಟ್ರಕ್ಷನ್ ಶುರು ಮಾಡಿ ಅಂದ್ಬಿಟ್ಟು ಬಹಳ ದಿವಸ ಆಯ್ತು ಓಪನ್ ಮಾಡಿದ್ರು ಪಾಪ ಅವ್ರಿಗೂ ಕೆಲಸಗಾರರು ಸಿಗ್ತಾ ಇಲ್ಲ. ಆದ್ರೆ ಈ ವಲಸೆ ಹೋಗುವ ಕೆಲಸಗಾರರು ಇದ್ದಾರೆ ಅಂದ್ಬಿಟ್ಟು ಬಹುಶಃ ಸರ್ಕಾರಕ್ಕೆ ಗೊತ್ತಿದ್ದು ಇವಾಗ ಒರಿಸ್ಸಾದಿಂದನೋ ಜಾರ್ಖಂಡ್ನಿಂದನೋ ಬಿಹಾರದಿಂದನೋ ಅಂದ್ರೆ ಎಷ್ಟೊಂದು ವಲಸೆ ಬಂದು ಕೆಲಸ ಮಾಡ್ತಾ ಇದ್ದಾರೆ ಬ್ಯಾಂಗ್ಳೂರ್ ಮಾತ್ರ ಅಲ್ಲ, ಇಡೀ ಮೆಟ್ರೋಪಾಲಿಟನ್ ಸಿಟಿನಲ್ಲಿ ಕೂಡ ಎಲ್ಲ ಆಗಿರೋದು. ಆದ್ರೆ ಇವಾಗ ಸಿನ್ಸ್ ಐ ಆಮ್ ರೆಪ್ರೆಸೆಂಟಿಂಗ್ MSME, ನಮ್ದು ಒಂದು ಚಿಂತನೆ ಅಂದ್ರೆ ಇವಾಗ ಪೇಮೆಂಟ್ ಇಮಿಡಿಯೇಟ್ ಪೇಮೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಟಿಲ್ಲ. ಆದ್ರೆ ಪಬ್ಲಿಕ್ ಸೆಕ್ಟರ್ಗೆ ನಾವು ಏನ್ ಸಪ್ಲೈ ಮಾಡಿದ್ದೀವೋ ಅದರದ್ದು ಪೇಮೆಂಟ್ MSME ಆಕ್ಟ್ ಪ್ರಕಾರ 45 ಡೇಸ್ ಒಳಗಡೆ ಕೊಡಬೇಕು. ಆವಾಗಲೇ 120 ಡೇಸ್ 180 ಡೇಸ್ ಅವ್ರು ಕೊಟ್ಟಿಲ್ಲ. 50 ದಿವಸ ಆಯಿತು ಬಂದ್ ಮಾಡಿ ಕೊಟ್ಟಿಲ್ಲ. ಆದ್ರೆ ಇವಾಗ 45 ದಿವಸ ಒಳಗೆ ಕೊಡು ಎಂದರೆ ಇದು ಯಾವ ನ್ಯಾಯ? ಅಥವಾ ಇನ್ನೊಂದು ನಾವು ಏನು ಕೇಳಿದ್ವಿ, GST ಅಂದ್ರೆ GST ಬಂದ್ಬಿಟ್ಟು ಇವಾಗ 3 ವರ್ಷ ಆಯ್ತು, ಆಲ್ಮೋಸ್ಟ್ 2.5 ವರ್ಷ ಆಯ್ತು. ಆದ್ರೆ ಇವಾಗ GST ನಲ್ಲಿ ಒಳ್ಳೆ ಕೆಲಸ ಮಾಡುವಾಗ ಬಹಳ ಚೆನ್ನಾಗಿ GST ಕಟ್ಟಿದ್ವಿ ನಾವು. 1.3 lakhs crores ತನಕ ಕಟ್ಟಿದ್ವಿ. ಆದ್ರೆ ಇವಾಗ ಈ 6 monthsಗೆ ನೀವು GST ಚಾರ್ಜ್ ಮಾಡಿ ಆದ್ರೆ ಕಟ್ಟಬೇಡಿ, ಅದನ್ನು ಬೇಕಾದ್ರೆ ಆಫ್ಟರ್ 6 months ಇನ್ಸ್ಟಾಲ್ಮೆಂಟ್ ನಲ್ಲಿ ಕಟ್ಟಿ ವಿದೌಟ್ ಎನಿ ಇಂಟ್ರೆಸ್ಟ್ ಅಂಡ್ ಪೆನಲ್ಟಿ ಅಂತ ಇದ್ರೆ ಅದು ಕೂಡ ಕ್ಯಾಶ್ ಫ್ಲೋ ಬರ್ತಾ ಇತ್ತು. ನೀವು PF ನಲ್ಲಿ 12% ಇರುವುದನ್ನ 2% ಮಾತ್ರ ಡಿಡಕ್ಟ್ ಮಾಡಿ 10% ಕಟ್ಟಿ ಅಂದ್ರೆ ಇದು ಜುಜ್ಬಿ ಕೆಲಸ ಅಲ್ವಾ? ಓಕೆ, ಸೊ GST ಕುರಿತಾಗಿ ಒಂದಷ್ಟು ನಿರೀಕ್ಷೆಗಳಿದ್ದು ಇದು ಯಾವಾಗ ಪ್ರೈಮ್ ಮಿನಿಸ್ಟರ್ ಎಲ್ಲ ಹೌದು ಅದು ಕೂಡ ಕೊಟ್ಟಿಲ್ವಲ್ಲ, ಅದು ಇವತ್ತು ಅನೌನ್ಸ್ ಮಾಡಬೇಕಾಗಿತ್ತು. ಓಕೆ, ನಾಳೆ ದಿವಸ ಪುನಃ ಇನ್ನೊಂದ್ಸರಿ ಅನೌನ್ಸ್ ಮಾಡ್ತಾರೆ ವಲಸೆ ಹೋದ ವರ್ಕರ್ಸ್ಗೆ, ಅವರಿಗೆ ಯೋಜನೆಗಳನ್ನೆಲ್ಲ ಮಾಡ್ತಾರೆ ಅಂದ್ರೆ ಇದಕ್ಕೆ ಅಟ್ಲೀಸ್ಟ್ ನಾನು ನಾಡ್ದು ಇಂಥ ವಿಷಯಗಳನ್ನ ನಾಡೋದು ಹೇಳ್ತೀನಿ, ಒಂದು ಆಸೆ ಆದ್ರೂ ತೋರಿಸ್ಬೋದಾ? ಆಸೆ ತೋರಿಸೋದ್ರಲ್ಲಿ ಶಿ ಇಸ್ ವೆರಿ ಗುಡ್ ಅಂತ ಗೊತ್ತಿದೆ. ಓಕೆ, ಈಗ ಉಪಾಧ್ಯಾಯ ಸರ್, ಈಗ ಇದು ಮೊದಲನೇ ಕಂತು ಅಂತ ನಮಗೆ ಗೊತ್ತಿರುವಂಥದ್ದು. ಉಳಿದ ಸುಮಾರು 16 ಲಕ್ಷ ಕೋಟಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಪ್ರಕಾರ? ಅಲ್ಲ, ಒಂದು ಮುಖ್ಯವಾಗಿ ಮೇಕ್ ಇನ್ ಇಂಡಿಯಾ ಅದಕ್ಕೆ ಒಂದು ಬೂಸ್ಟ್ ಕೊಡ್ತಕ್ಕಂಥದ್ದು. ಎಸ್ಪೆಷಲಿ ನಾವು ಈಗ ಭಾಳಷ್ಟು ವಿ ಆರ್ ಡಿಪೆಂಡೆಂಟ್ ಆನ್ ಡಿಫೆನ್ಸ್ ಇಂಪೋರ್ಟ್ಸ್. ಭಾಳಷ್ಟು ಸಾವಿರಾರು ಕೋಟಿ ಹೋಗ್ತಾ ಇದೆ. ಓಕೆ, ಆ್ಯಂಡ್ ಮೇಕ್ ಇನ್ ಇಂಡಿಯಾ ಲಾಸ್ಟ್ 5 ವರ್ಷದಲ್ಲಿ ಅಷ್ಟೊಂದು ಅದರಲ್ಲಿ ಪ್ರೋಗ್ರೆಸ್ ಮಾಡಲಿಕ್ಕಾಗಿಲ್ಲ. ಐ ಥಿಂಕ್ ದಿಸ್ ಟೈಮ್ ದೇ ವಿಲ್ ಟ್ರೈ ಟು ಪುಷ್ ಇಟ್ ರಿಯಲಿ ಹಾರ್ಡ್. ಮೊನ್ನೆ ಬಿಪಿನ್ ರಾವತ್ ಅವರು ಸಿ ಹೇಳ್ದಂಗೆ ಕೂಡ, ಸೊ ಯು ವಿಲ್ ಹ್ಯಾವ್ ಟು ಡಿಪೆಂಡ್ ಮೋರ್ ಆನ್ ಇಂಡಿಯನ್ ಲೋಕಲ್ ಪ್ರೊಡಕ್ಷನ್. ಸೊ ಅದಕ್ಕೆ ಒತ್ತು ಕೊಡ್ತಕ್ಕಂಥ ಒಂದು ಸಾಕಷ್ಟು ಇಂಡಿಜಿನಸ್ ವೆಪನ್ಸ್ ಪ್ರೊಡಕ್ಷನ್ಗೆ ಸಾಕಷ್ಟು ಒತ್ತು ಕೊಡ್ತಾರೆ ಅಂತ ನನಗನ್ಸುತ್ತೆ. Okay. So that the weapons can be produced here. See, India is the 3rd largest importer of weapons, defense equipment. ಅದನ್ನ ನಾವು ಬರೀ ವಿದೇಶಗಳ ಮೇಲೆ ಡಿಪೆಂಡ್ ಆಗಿದ್ರೆ go on buying from outside. ಅವಕಾಶ ಸ್ವಾವಲಂಬಿ ಜೀವನಕ್ಕೆ ಒಂದು ಬಹಳ ಇಂಪಾರ್ಟೆಂಟ್ ಇದು ಅಂತ. ಓಕೆ, ಅದು ಆಗುತ್ತೆ. ಈಗ ಕೊನೆಯದಾಗಿ ಕೃಪಾಲ್ಜಿ, ಒಂದು ಶೇರ್ ಮಾರುಕಟ್ಟೆ ಬಗ್ಗೆ ನೀವು ಮಾತಾಡಿದ್ರಿ, ಆದರೆ ಶೇರಲ್ಲಿ ಆಲ್ರೆಡಿ ಇನ್ವೆಸ್ಟ್ ಮಾಡಿದವರು, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದವರು ಈ ಕೊರೋನಾದ ಅವಧಿನಲ್ಲಿ ಸಾಕಷ್ಟು ಕಳ್ಕೊಂಡಿದ್ದಾರೆ, ಸಾಕಷ್ಟು ವ್ಯಾಲ್ಯೂ ಕಡಿಮೆ ಆಗಿದೆ. ಈಗ ಮುಂದಿನ ದಿನಗಳಲ್ಲಿ ಈ ವ್ಯಾಲ್ಯೂ ಆಗಕ್ಕೆ ಸರ್ಕಾರದಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದಾ ನಾವು, ಅಥವಾ ಆಗುತ್ತಂತೀರಾ ತಾವು? ಇಲ್ಲಿ ಸರ್ಕಾರದ ಒಂದು ಕ್ರಮಕ್ಕಿಂತ ಕಂಪನಿಗಳು ಆರಂಭವಾಗಿ ಅವು ಉತ್ಪಾದನೆ ಮಾಡಿ ಲಾಭ ಗಳಿಸಿದರೆ ಮಾತ್ರ, ಆಂತರಿಕವಾಗಿ ಅವರು ಸಾಧನೆ ಮಾಡಿದರೆ. ಈಗ ಕಳೆದ ಒಂದು ಮಾರ್ಚ್ 23ನೇ ತಾರೀಕು ಭಾಳಷ್ಟು ಕುಸಿತ ಕಾಣ್ತು. ಅಲ್ಲಿಂದ ಮತ್ತೆ ಸ್ವಲ್ಪ ಚೇತರಿಕೆ ಕಂಡು ಈಗ 32,000 ಸಮೀಪ ಈ ಸೆನ್ಸೆಕ್ಸ್ ಇದೆ. ಇದು ಏನಾಗಿದೆ, ಇದು
ಕೇವಲ ಬಾಹ್ಯ ಬೆಳವಣಿಗೆಗಳು, ಅಂದರೆ ಇದು ಹಂಗಾಗತ್ತಂತೆ ಅದು ಇದಕ್ಕಾಗತ್ತಂತೆ ಅಂತ ಈ ಥರ ಒಂದು ಬೆಳವಣಿಗೆಗಳು. ಈಗ ಪ್ರಮುಖವಾಗಿ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದು ರಿಲಯನ್ಸ್ ಇಂಡಸ್ಟ್ರೀಸ್ ಒಂದು ಬೆಳವಣಿಗೆ, ಆ ಫೇಸ್ಬುಕ್ ಜೊತೆಗೆ ಏನೋ ಟೈಪ್ ಮಾಡಿದ್ವು. ಈ ಥರದ ಒಂದು ಬಾಹ್ಯ ಬೆಳವಣಿಗೆ, ಆಂತರಿಕವಾಗಿ ಆ ಕಂಪನಿಗಳು ಸಾಧನೆ ಮಾಡ್ಕೊಂಡು ಮೇಲಕ್ಕೆ ಬಂದಿರೋಂಥ ಹಂತಕ್ಕೆ ಈಗ ಇನ್ನೂ ಬಂದಿಲ್ಲ. ಆಗ ಬರೋವರೆಗೂ ಆ ಥರ ಒಂದು ಮಟ್ಟ ಬಂದರೆ ಒಂದು ಷೇರುದಾರರಿಗೆ ನಿಜವಾಗಿಯೂ ಅವರು ಒಂದು ರೀತಿಯಾದಂಥ ಒಂದು ಫಲ ಪಡಿಬೋದು. ಈಗೇನಿದ್ರು ಅವಕಾಶವಾದಿತನ ಥರ ಒಂದು ಏರಿಕೆ ಕಾಣ್ತಾ ಇದೆ. ಈ ಮಾರ್ಕೆಟ್ ಮೇಲೋಗೋದಕ್ಕೆ ಯಾಕೆಂದರೆ ಷೇರುಪೇಟೆಯ ಒಂದು ಏನು ಅಡ್ವಾಂಟೇಜ್ ಏನು ಅಂದರೆ ಕ್ರಿಯೇಟಿಂಗ್ ರೆಡಿ ಲಿಕ್ವಿಡಿಟಿ ಅಂತ. ಅಂದರೆ ಇವತ್ತು ನೀವು ಮಾರಿದರೆ ನಾಡಿದ್ದು ನಿಮ್ಮ ದುಡ್ಡು ಬಂದ್ಬಿಡುತ್ತೆ ಅಂತ. ಸೊ ಒಂದು ರೀತಿ ನೋಡೋಣ, ಕ್ವಾಲಿಟಿ ಇನ್ವೆಸ್ಟ್ಮೆಂಟ್ ಯಾವ ಥರ ಯಾವುದಾದ್ರು ಗೈಡೆನ್ಸ್ ತೊಗೊಂಡು ಇನ್ವೆಸ್ಟ್ ಮಾಡೋಣ, ಬೇಕು ಅಂದಾಗ ದುಡ್ಡು ವಾಪಸ್ ತೊಗೋಬೋದು ಅಂತ ಆ ಥರ ಒಂದು ಈಸಿ ಮನಿ ಬರ್ತಾ ಇದ್ದರಿಂದ ಒಂದು ಸ್ವಲ್ಪ ಪೇಟೆ ಮೇಲಕ್ಕೆ ಹೋಗಿದೆ. ಹಾಗಾಗಿ ಆಂತರಿಕವಾಗಿ ಸುಭದ್ರವಾದಂತಹ ಕಂಪನಿಗಳು ವ್ಯಾಲ್ಯೂ ಪಿಕ್ ರೀತಿ ನಾವು ಮಾಡಿದರೆ ಮಾತ್ರ ಸುರಕ್ಷಿತ ಅಂತ ಹೇಳ್ಬೋದು. ಬಂಡವಾಳ ನಾನು ಕ್ರಾಸ್ಟ್ ಅವ್ರ ಕೊನೆ ಪ್ರಶ್ನೆ ಕೇಳೋಕ್ಕೆ ಮುಂಚೆ ನಿಮಗೊಂದು ಚಿಕ್ಕ ಪ್ರಶ್ನೆ ಕೇಳ್ಬಿಡ್ತೀನಿ ಉಪಾಧಿಜಿ. ತೆರಿಗೆ ಪಾವತಿದಾರರಿಗೆ ಅಂದರೆ TCS ಮತ್ತು TDSನಲ್ಲಿ ಏನು ಒಂದು ರಿಲೀಫ್ ಕೊಟ್ಟಿದ್ದಾರೆ, 25% ಕಡಿತ ಮಾಡಿರುವಂಥದ್ದು, ಮತ್ತು 21 ಮಾರ್ಚ್ವರೆಗೆ ಈ ಸೌಲಭ್ಯ ಇರುತ್ತೆ ಮತ್ತು ಇದರಿಂದ 50,000 ಕೋಟಿ ಉಳಿತಾಯ ಆಗಲಿದೆ ಜನರಿಗೆ ಅಂತ ಹೇಳಿದ್ದಾರೆ. ಅದು ಐ ಥಿಂಕ್ ಭಾಳ ಅನುಕೂಲ ಆಗುತ್ತೆ ಸಾಮಾನ್ಯ ಜನರಿಗೆ, ಈವನ್ ನಾನ್ ಸ್ಯಾಲರಿಡ್ ಕ್ಲಾಸ್ ಕೂಡ ಭಾಳಷ್ಟು ಅನುಕೂಲ. ಬಿಕಾಸ್ ಯು ಪೇ 10% ಸ್ಟ್ರೇಟ್ ಅವೇ, ಅದು ಟ್ಯಾಕ್ಸ್ ಡಿಡಕ್ಷನ್ ಅಟ್ ಸೋರ್ಸ್. ಸೊ ಅದನ್ನು ನೀವು ಉಳಿಸೋದ್ರಿಂದ ದಟ್ ವಿಲ್ ಡೆಫಿನೆಟ್ಲಿ ಬೆನಿಫಿಟ್ ಲಾಟ್ ಆಫ್ ಪೀಪಲ್. ಉಳಿತಾಯ ಅನ್ನೋದಕ್ಕಿಂತ ಈಗ ಉಳಿಯುತ್ತೆ, ಬಟ್ ಫೈನಲ್ ಅಸೆಸ್ಮೆಂಟ್ ಟೈಮ್ನಲ್ಲಿ ಅದು ಅಡ್ಜಸ್ಟ್ ಆಗೋಗುತ್ತೆ. ಸೊ ಯು ಹ್ಯಾವ್ ಟು ಪೇ. ಸೊ ಕ್ರಾಸ್ಟ, ಫೈನಲ್ ಆಗಿ ನಾಳೆ ನಾಡಿದ್ದು ಅಂತಂದರೆ ಮುಂದಿನ ದಿನಗಳಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು ನಿರ್ಮಲಾ ಸೀತಾರಾಮನ್ ಅವರಿಂದ? ಮತ್ತು ಈ ಮಧ್ಯದಲ್ಲಿ ನೀವೇನಾದರೂ ಸೆಂಟ್ರಲ್ ಗೌರ್ಮೆಂಟ್ಗೆ ಒತ್ತಡ ಹೇರುವಂಥ ಪ್ರಯತ್ನ ಏನಾದರೂ ಮಾಡ್ತಾ ಇದ್ದೀರಾ ನಿಮ್ಮ ಬೇಡಿಕೆಗಳ ಬಗ್ಗೆ? ಹೌದು, ನಿಜವಾಗಿ. ಯಾಕಂದರೆ ಇವಾಗ ಈ ವಲಸೆ ಹೋದ ಕೆಲಸಗಾರರು ವಾಪಸ್ ಬರಲಿಕ್ಕೆ ನೀವು ಏನು ಯೋಜನೆ ತಯಾರಿಕೊಳ್ತೀರಾ ಅಂದ್ಬಿಟ್ಟು ನಾವು ಖಂಡಿತ ಕೇಳ್ತೀವಿ. ಆಮೇಲೆ ಈ ಹೇಗೆ TDSನಲ್ಲಿ ಡಿಡಕ್ಷನ್ ಹೇಗೆ ಕೊಟ್ಟಿದ್ದಾರೋ ಅದೇ ರೀತಿ ನಮಗೆ GSTನಲ್ಲಿ ಕೂಡ ಕೊಡಿ, GST ಚಾರ್ಜ್ ಮಾಡಿ ಆಫ್ಟರ್ 6 months ಇನ್ಸ್ಟಾಲ್ಮೆಂಟ್ ಕಟ್ಟುವಂಗೆ. ಆವಾಗ ಅದೊಂದು ಕ್ಯಾಶ್ ಫ್ಲೋ ಆಗುತ್ತೆ. ವರ್ಕಿಂಗ್ ಕ್ಯಾಪಿಟಲ್ ಮೇಲೆ 30% ಸ್ಯಾಂಕ್ಷನ್ ಆನ್ ಬೋರ್ಡ್ ಕೊಡಿ, ಅದು ಕ್ಯಾಶ್ ಫ್ಲೋ ಬರುತ್ತೆ. ಆಮೇಲೆ PSU ಇಷ್ಟುವರೆಗೆ 120 ದಿವಸ 180 ದಿವಸ ಪೇಮೆಂಟ್ ಬಂದಿರ್ಲಿವಲ್ಲ, ಆದರೆ ಇವಾಗ ಅವರಿಗೆ ಕಾಸಿಲ್ಲದೆ ಹೋದರೆ ಇಮಿಡಿಯೇಟ್ ಆಗಿ ನೀವು ಸಾಲ ತಗೊಂಡ್ಬಿಟ್ಟು ಬೇಕಾದರೆ 20 ಲಕ್ಷ ಕೋಟಿ ಏನು ಸ್ಯಾಂಕ್ಷನ್ ಮಾಡಿದಾರೋ ಆ ಸಾಲ ಪಬ್ಲಿಕ್ ಸೆಕ್ಟರ್ಗೆ ಕೊಟ್ಬಿಟ್ಟು ಇಮಿಡಿಯೇಟ್ ನಾಳೆನೇ ಪೇಮೆಂಟ್ ರಿಲೀಸ್ ಮಾಡಲಿಕ್ಕೆ ಹೇಳಿ. ಸೊ ದೀಸ್ ಆರ್ ದ ಥಿಂಗ್ಸ್ ಮಾಡಿದರೆ ಇಮಿಡಿಯೇಟ್ ಕ್ಯಾಶ್ ಫ್ಲೋ ಇಂಪ್ರೂವ್ ಆಗುತ್ತೆ. ನಮ್ಮ MSMEನಲ್ಲಿ ನಾವು ಕೆಲಸ ಮಾಡಿಕೊಂಡು ಮುಂದ್ಗಡೆ ಹೋಗ್ಬೋದು, ಗ್ಲೋಬಲೈಸೇಷನ್ ಮಾಡ್ಬೋದು. ಎಕ್ಸ್ಪೋರ್ಟ್ ನಮ್ಮದು 45% ಇತ್ತು, ಅದನ್ನು ಬೇಕಾದರೆ 52% ಕೂಡ ಮಾಡ್ಬೋದು. ಈ ಮತ್ತೆ ಈ ಲೋಕಲೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್, ವೋಕಲ್ ಟು ಲೋಕಲ್ ಗ್ಲೋಬಲ್ ಏನು ಪ್ರೈಮ್ ಮಿನಿಸ್ಟರ್ ಅನೌನ್ಸ್ ಮಾಡಿದ್ದಾರೆ ಅದು ಗ್ಯಾರಂಟಿ ಆಗುವ ಚಾನ್ಸ್ ಇದೆ, ನೋ ಡೌಟ್ ಅಬೌಟ್ ದಾಟ್. ಆದರೆ ಪ್ರೈಮ್ ಮಿನಿಸ್ಟರ್ ನಮ್ಮ ಫೈನಾನ್ಸ್ ಮಿನಿಸ್ಟ್ರು ಇವತ್ತು ಮಾಡಿದ ಯೋಜನೆಗಳು ಅದು ಸುಖಕರವಾಗಿಲ್ಲ. ಆದರೆ ಈಗ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಟು ಇಂಟರ್ಫಿಯರ್ ಅಂಡ್ ಅಕಾರ್ಡಿಂಗ್ಲಿ ಎಷ್ಟು ಇಂಪ್ಲಿಮೆಂಟ್ ದಟ್. ಮುಂದಿನ ದಿನಗಳಲ್ಲಿ ಅದಾಗುತ್ತೆ ಅಂದರೆ ಮುಂದಿನ ದಿನಗಳಿಂದ ನಾಳೆ ನಾಡಿದ್ರಲ್ಲಿ ಆಗಬೇಕಾಗಿದೆ ಇದೆಲ್ಲವೂ ಕೂಡ. ಸೊ ಅದ್ರ ಮಧ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ಯಾಕಂದರೆ ಇದೆಲ್ಲ ಸೆಂಟಿಮೆಂಟ್ ಸರ್ಕಾರಗಳಿಗೆ ತಲುಪುತ್ತೆ ಅಂತ ಅನ್ಕೊಂಡು. ಧನ್ಯವಾದ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಕ್ರಾಸ್ಟ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಸರ್ ರಾಮಕೃಷ್ಣ ಉಪಾಧ್ಯಾಯ ಸರ್ ನಮ್ಮ ಜೊತೆ ಈವರೆಗೂ ಜಾಯ್ನ್ ಆಗಿ ಮಾತಾಡಿ ತುಂಬ ಧನ್ಯವಾದ ನಿಮಗೂ ಕೂಡ. ಕೃಪಾಲ್ಜಿ ತುಂಬ ಥ್ಯಾಂಕ್ಸ್ ನಿಮಗೂ ಕೂಡ. ಸೊ ಸ್ನೇಹಿತರೆ, ಇದು ದಿಕ್ಸೂಚಿ ಕಾರ್ಯಕ್ರಮದಲ್ಲಿ ಇವತ್ತು ನಿರ್ಮಲಾ ಸೀತಾರಾಮನ್ ಅವರ ಪ್ಯಾಕೇಜ್ ಕುರಿತಾಗಿ ಅನಾಲಿಸಿಸ್ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಸೊ ನಾಡಿದ್ದ ದಿನಗಳಲ್ಲಿ ಮತ್ತಷ್ಟು ನಿರೀಕ್ಷೆಗಳಿದೆ. ನೋಡೋಣ ಎಷ್ಟು ನಿರೀಕ್ಷೆ ಸಫಲ ಆಗ್ತವೆ, ಎಷ್ಟು ನಿರೀಕ್ಷೆಗಳು ಹುಸಿ ಆಗ್ತವೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಅಷ್ಟು ಹೇಳ್ತಾ ದಿಕ್ಸೂಚಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದು TV5 ನೋಡ್ತಾ ಇರಿ, ಇದು ವಾಸ್ತವದ ಪ್ರತಿರೂಪ.